ಮಕ್ಕಳ ಈ ಒಂದು ದುಸ್ಥಿತಿಗೆ ಯಾವ ರೀತಿಯಾದಂತಹ ಪರಿಹಾರವನ್ನು ಸರ್ಕಾರ ಕೊಡುತ್ತೆ? ಇನ್ನಾದರೂ ಮಕ್ಕಳ ಸುರಕ್ಷತೆ ಬಗ್ಗೆ ಎಚ್ಚೆತ್ತುಕೊಳ್ಳುತ್ತಾ ನಮ್ಮ ಮಕ್ಕಳು ಸುರಕ್ಷಿತವಾಗಿರ್ತಾರೆ, ತಮ್ಮ ಭವ್ಯ ಭವಿಷ್ಯಕ್ಕೆ ಮುನ್ನುಡಿ ಬರೆಯೋದಕ್ಕೆ ಶಾಲೆಗಳಿಗೆ ಪೋಷಕರು ಕಳಿಸ್ಕೊಡ್ತಾರೆ. ಶಾಲೆಗಿಂತ ಒಳ್ಳೆ ಸೇಫೆಸ್ಟ್ ಪ್ಲೇಸ್ ಇಲ್ಲ, ಯಾಕಂದ್ರೆ ಅಲ್ಲಿ ಶಿಕ್ಷಕರು ಇರ್ತಾರೆ, ಮಕ್ಕಳನ್ನ ತಿದ್ದಿ ಬುದ್ಧಿ ಕಲಿಸಿ ಅವರ ಭವಿಷ್ಯವನ್ನ ಬೆಳಗುವಂತಹ ಶಿಕ್ಷಕರು ಅಂತ. ಆದರೆ ಇವತ್ತು ಆ ವ್ಯವಸ್ಥೆ ಮೇಲೆಯೇ ಪ್ರಶ್ನೆ ಮಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. 6 ವರ್ಷದ ಮಗು ಈ ಅತ್ಯಾಚಾರಕ್ಕೆ ಬಲಿಯಾಗಿದೆ. ಆದ್ರೆ ಆ ಕಾಮುಕರು ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿಗಳು ಮಾತ್ರ ಸಿಗ್ತಾ ಇಲ್ಲ. ಹಾಗಾದ್ರೆ ಆ ಮಗುವಿನ ಸ್ಥಿತಿ ಹೇಗಿದೆ, ಆ ಕಾಮುಕರ ಬಗ್ಗೆ ಇನ್ನಷ್ಟು ನಮ್ಮ ಜೊತೆ ಮಾತನಾಡೋದಕ್ಕೆ ಇಬ್ಬರು ಅತಿಥಿಗಳು ಈಗ ಜಾಯ್ನ್ ಆಗಿದ್ದಾರೆ. ಪೋಷಕರಾಗಿರುವಂತಹ ಸುರೇಂದ್ರನ್ ನಮ್ಮ ಜೊತೆ ಇದ್ದಾರೆ. ಸುರೇಂದ್ರನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬ ಪೋಷಕರಾದಂತಹ ಕಾರ್ತಿಕ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ತಿಕ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸುರೇಂದ್ರನ್ ಅವರೇ, ಏನಾಗ್ತಾ ಇದೆ? ಆ ಇಬ್ಬರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದೆಯಾ? ಯಾರ ಇಬ್ಬರು, ಅವ್ರ ಹೆಸರೇನು, ಅವರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ? ನಾವು ಬೆಳಗ್ಗೆ ಒಂದು 10 ಗಂಟೆಗೆ ಶುರುವಾಗಿದ್ದು ಈ ಧರಣೆ ಒಂದು 5-6 ಕಿಲೋಮೀಟ್ರು ಚಲನೆಯಲ್ಲಿ ಬಂದು ನಾವು ಕಮಿಷನ್ ನೋಡ್ಬೇಕಂತ ಬಂದಿದ್ದು. ಅಲ್ಲಿ ಹೋದಾಗ ಎಷ್ಟೊಂದು ನಾವು ಪ್ರತ್ಯಕ್ಷದಿಂದ ಬಂದು ಅಂದರೆ ಏನಾದರೂ ಒಂದು ಪರಿಹಾರ ಮಾಡ್ತಾರೆ, ಏನಾದರೂ ಅದ್ರ ಬಗ್ಗೆ ಮಾತಾಡ್ತಾರೆ ಅಂದರೆ ಸ್ವಲ್ಪ ಚಿಕ್ಕ ಪುಟ್ಟ ಮಾತಲ್ಲಿ ಮಾತಾಡ್ಬಿಟ್ಟು ನಾವು ನೋಡ್ತೀವಿ ಅಂತ ಭರವಸೆನೂ ಇಲ್ಲ. ಒಂದು 5 ನಿಮಿಷ 10 ನಿಮಿಷ ಇದ್ದರು ಅಷ್ಟೇ, ಅವ್ರು ಓಡ್ತಾ ಹೋಗ್ಬಿಟ್ರು ಕಮಿಷನರು. ಸೊ ಇದರಲ್ಲಿ ನಮ್ಗೇನು ಗೊತ್ತಾಗುತ್ತಂದರೆ ಕಾನೂನು ನಾವು ತಾಯಿ ತಂದೆ ಥರ ನೋಡಬೇಕು. ಅದು ನಮ್ಮ ಕರ್ತವ್ಯ ಅದು. ಸೊ ಈ ಕಾನೂನೇ ನಮ್ಮನ್ನು ಕೈ ಬಿಟ್ಬಿಟ್ರೆ ಮತ್ತೆ ನ್ಯಾಯ ಎಲ್ಲಿ ಸಿಕ್ಕುತ್ತೆ ಅಂತ ಹೇಳಬೇಕು. ನನಗೆ ತುಂಬಾ ಬೇಜಾರಾಗಿದೆ. ಆ 2 ವ್ಯಕ್ತಿಗಳನ್ನ ಏನೋ ಇನ್ನೂ ಕಸ್ಟಡಿಯಲ್ಲಿ ಏನೋ ಎತ್ತಿಲ್ಲ ಅಂತ ಕಾಣುತ್ತೆ. ನಾವು ನೋಡಿದ್ರೆ ಏನೋ ಒಂದು ಅವ್ರ ಏನೋ ಒಂದು ರೀತಿಯಲ್ಲಿ ಅವ್ರಿಗೆ ಏನೋ ಯಾರೋ ಪ್ರೊಟೆಕ್ಷನ್ ಕೊಡ್ತಾರಂತ ನಮ್ಗೆ ಅನ್ಸುತ್ತೆ. ಯಾಕೆ ಕಾರ್ತಿಕ್ ಅವರು ಯಾಕೆ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ? ಒಂದು ನೈತಿಕತೆ ಬೇಡವಾ, ಒಂದು ಮಾನವೀಯತೆ ಬೇಡವಾ? 6 ವರ್ಷದ ಮಗುವಿನ ಮೇಲೆ ಆ ರೀತಿ ಆಗಿದೆ, ಒಂದು ಚೂರು ಮಾನವೀಯತೆ ಇಲ್ವಾ ಹಾಗಾದ್ರೆ? ಇಲ್ಲ, ಇದು ಫಸ್ಟ್ ಆಫ್ ಆಲ್ ಮೇಡಮ್, ಒಂದು ಇಲ್ಲಿ ಏನಂದರೆ ಕ್ವಾಲಿಟಿ ಟೀಚರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಇಂಟರ್ನ್ಯಾಷನಲ್ ಸ್ಕೂಲ್ಸ್. ಇವಾಗ ಏನು ಮಾಡ್ತಾರೆ ಅಂದರೆ ಕಡಿಮೆ ಸಂಬಳಕ್ಕೆ ಸಿಗುತ್ತೆ ಅಂದ್ಬಿಟ್ಟು ವೆನ್ ಯು ಗಿವ್ ಪೀನಟ್ಸ್ ಓನ್ಲಿ ಹೂ ವಿಲ್ ಕಮ್ ಟು ವರ್ಕ್? ಮಂಕೀಸ್. ಸೊ ಮಂಕೀಸ್ ವಿಲ್ ಡೂ ದಿಸ್ ಜಾಬ್. ಇದು ತುಂಬ ಈ ಬಿಗ್ ಇನ್ಸ್ಟಿಟ್ಯೂಷನ್ಸು ಪ್ರೊಫೆಷನಲ್ಸ್ಗೆ ಯೂಸ್ ಮಾಡಲ್ಲ. ಆ್ಯಂಡ್ ದೆರ್ ಇಸ್ ನೋ ಸ್ಕ್ರೂಟಿನಿಟಿ. ವೆನ್ ಅ ಗರ್ಲ್ ಬೇಬಿ ಆರ್ ಮೈ ಬೇಬಿ ಆರ್ ಯುವರ್ ಬೇಬಿ ಗೋಸ್, ಅಲ್ಲಿ ಏನು ಕೇಳ್ತಾರೆ, ಏನು ಓದಿದ್ದಾರೆ, ಅಮ್ಮ ಅಪ್ಪ ಏನು ಓದಿದ್ದಾರೆ, ಇದು ಆ ಪರ್ಟಿಕ್ಯುಲರ್ ಪ್ರೊಫೆಷನಾಗಿ ತಗೊಳ್ಳುವಾಗ ದೇ ಮಸ್ಟ್ ಟೇಕ್ ಅ ಕರೆಕ್ಟ್ ಪರ್ಸನ್. ಇದು ರಾಂಗ್ ಆ್ಯಟಿಟ್ಯೂಡ್ನಿಂದ ತಗೊಳ್ಳೋದನ್ನ ಇಂಟರ್ನ್ಯಾಷನಲ್ ಸ್ಕೂಲ್ಸು ಇವರು ಯು ಆರ್ ಗೆಟಿಂಗ್ ದಿಸ್ ಕೈಂಡ್ ಆಫ್ ಪ್ರಾಬ್ಲಮ್. ಫಸ್ಟ್ ಆಫ್ ಆಲ್ ಅನ್ಎಥಿಕಲ್ಲು, ಅವ್ರಿಗೆ ಒಂದು ಸಿಮೆಟ್ರಿಕ್ ಮೈಂಡೇ ಇಲ್ಲ. ಸೊ ಈ ಥರ ತೊಗೊಂಡು ಹಾಳು ಮಾಡಿದ್ದಾರೆ. ಈ ಥರ ಮಗು ಇಷ್ಟು ಎಫೆಕ್ಟ್ ಆಗಿರೋದು ಅವ್ರ ಪ್ಯಾರೆಂಟ್ಸ್ಗೆ ತುಂಬ ಎಫೆಕ್ಟ್ ಆಗಿದೆ. ಪ್ಯಾರೆಂಟ್ಸ್ ನಮಗೆಲ್ಲ ಇಷ್ಟು ಎಫೆಕ್ಟ್ ಆಗಿದೆ. ಚಾನಲ್ ನೋಡ್ತಾ ಇರುವಾಗ ಕರೆಕ್ಟಾಗಿ ಕಷ್ಟಪಟ್ಟು ಕೆಲಸ ಮಾಡೋರ್ಗೂ ಹೆಸರು ಹಾಳಾಗ್ತಾ ಇದೆ. ಓನ್ಲಿ ಬಿಕಾಸ್ ಆಫ್ ಒನ್ ಪ್ರೋಟೋಕಾಲ್ ಆಲ್ ಆಫ್ ದೆಮ್ ಆರ್ ಗೆಟಿಂಗ್ ಎ ವೆರಿ ಬ್ಯಾಡ್ ನ್ಯೂಸ್. ಇದರ ಜೊತೆಗೆ ಆ ಇಬ್ಬರು ವ್ಯಕ್ತಿಗಳಲ್ಲಿ ಒಬ್ಬ ವ್ಯಕ್ತಿ ಇನ್ನೊಂದು ಇಂಟರ್ನ್ಯಾಷನಲ್ ಸ್ಕೂಲಿಂದ ಇದೇ ವಿಷಯಕ್ಕೆ ಹೊರಗೆ ಹಾಕಿದ್ದಾರೆ. ಯಾರ ವ್ಯಕ್ತಿ ಅಂತ? ಅಬೌಟ್ ದ ಟ್ರೈನರ್ ಹೂ ವಾಸ್ ದ ಮೇನ್ ಕಲ್ಪ್ರಿಟ್ ದೇರ್ ವೇರ್ ದ ಬೇಬಿ ಹ್ಯಾಡ್ ಶೋನ್ ಹಿಮ್ ದಿಸ್ ಆರ್ ದ 2 people ಅನ್ಬಿಟ್ಟು. ಅವನ ಕಲ್ಪ್ರಿಟ್ಟು ಹಳೆಯ ರೆಕಾರ್ಡ್ಸ್ ಒಂದು ಬ್ಯಾಡ್ ಇದೆ, ಅವನ್ನು ತಿರ್ಗಾ ಹಾಕಿದ್ದಾರೆ. ಅಂದರೆ ಇನ್ಸ್ಟಿಟ್ಯೂಷನ್ ಆರ್ ನಾಟ್ ಟೇಕನ್ ಎನಿ ಸ್ಕ್ರೂಟಿನಿಟಿ. ದೇ ಹ್ಯಾವ್ ಜಸ್ಟ್ ಟೇಕನ್ ಆಲ್ ದ ಪ್ಯಾರೆಂಟ್ಸ್ ಗರ್ಲ್ ಬೇಬೀಸ್ ಫಾರ್ ಗ್ರಾಂಟೆಡ್. ಸೊ ದೇ ಆರ್ ನಾಟ್ ರೆಸ್ಪೆಕ್ಟಿಂಗ್ ದ ಹ್ಯೂಮನ್ ವ್ಯಾಲ್ಯೂಸ್. ಓನ್ಲಿ ಮನಿ ಈಸ್ ಎವ್ರಿಥಿಂಗ್. ನೆವರ್. ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರನ್ನ ಹೇಳೋಕ್ಕೆ ಭಯ ಆಗುತ್ತೆ. ವಿ ಆರ್ ವೆರಿ ಮಚ್ ಪ್ರೌಡ್. ನಮ್ಮ ಬೆಂಗಳೂರನ್ನ ಹೇಳೋಕ್ಕೆ ಯಾವಾಗೂ ನಮಗೆ ಹೆಮ್ಮೆ ಇತ್ತು. ಇವಾಗ ಅದು ಎಲ್ಲರೂ ಕಾಲ್ ಮಾಡಿ ಬೆಂಗಳೂರಿನಲ್ಲಿ ಹಿಂಗಿದೆಯಾ. ಈವನ್ ಮೈ ಮದರ್, ಮೈ ಕಿಡ್ ಈಸ್ ಆಲ್ಸೋ ಸ್ಟಡಿಂಗ್ ಇನ್ ಇಂಟರ್ನ್ಯಾಷನಲ್ ಸ್ಕೂಲು. ಮೈ ಮದರ್ ಇಸ್ ಟೆಲ್ಲಿಂಗ್, ಯಾಕೆ ಅಷ್ಟು ದೂರ, ಎಲ್ಲಾದರೂ ಹತ್ತಿರದಲ್ಲಿ ಸ್ಕೂಲ್ನಲ್ಲಿ ಹೋಗ್ಬಿಟ್ಟು ಬರಲಿ, ಯಾಕೆ ಅಷ್ಟು ದೂರ, ದೊಡ್ಡ ಬಸ್ಸು ಎಲ್ಲ ಕಳಿಸಿ, ದೊಡ್ಡ ಸ್ಕೂಲು, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ. ಬಟ್ ಈ ಸ್ಕೂಲ್ನಲ್ಲಿ ಡಾರ್ಕ್ ರೂಮ್ ಫೆಸಿಲಿಟಿ ಇದೆ, ಬೇರೆ ಯಾವ ಸ್ಕೂಲ್ನಲ್ಲಿ ಇರಬಾರ್ದು. ಇದು ಟೀಚರ್ಸ್ ಮಸ್ಟ್ ನಾಟ್ ಪನಿಷ್. ಅಲ್ಲ ಅಟ್ಲೀಸ್ಟ್ ನೀವಾದ್ರೂ ಕೇಳ್ಪಟ್ಟಿದ್ರೆ ಡಾರ್ಕ್ ರೂಮ್ ಅಂತ ಒಂದು ಮಗುಗೆ ಈ ರೀತಿ ಕೇಳಲ್ಲ ನಾವು. ಡಾರ್ಕ್ ರೂಮ್ ಅನ್ನೋದು ಕೇಳಲ್ಲ. ಓನ್ಲಿ ನ್ಯೂಸ್ ಪೇಪರ್ನಲ್ಲಿ ನಮಗೆ ಫಸ್ಟ್ ಗೊತ್ತಾಯಿತು ಡಾರ್ಕ್ ರೂಮ್ನಲ್ಲಿ ಹಾಕಿದಾರೆ. ಪನಿಷ್ಮೆಂಟ್ ಕೆನಾಟ್ ಬಿ ಈವನ್ ಇನ್ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಮೇಡಮ್. ಐ ಥಿಂಕ್ ಸೊ ಪ್ಯಾರೆಂಟ್ಸ್ ಆರ್ ಆಲ್ ವಿತ್ ಮೀ. ಈವನ್ ಒಂದು ಡಾನ್ಸ್ ಟೀಚರ್ ಇರಲಿ, ಯಾರಿದ್ರಿ, ಅವ್ರ ಕಾಲ್ ಮೇಲೇನೂ ಟಚ್ ಮಾಡಿ ಹೇಳೋಕ್ಕೆ ನಮಗೆ ಅಧಿಕಾರ ಇಲ್ಲ. ಎನಿಬಡಿ. ಐ ಆಮ್ ಆಲ್ಸೋ ಫ್ರಮ್ ಟೀಚಿಂಗ್ ಪ್ರೊಫೆಷನ್ ಫ್ರಮ್ ಲಾಸ್ಟ್ 15 years. ಐ ವರ್ಕ್ ಇನ್ ಅಬೌಟ್ 6 international different schools. At least 34,000 students in different schools we watch. This is my 50th year in working. We don't have even one blacklist. ಇದ್ದಿದ್ರೆ 15 ವರ್ಷ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ನಮಗೆ. ಸೊ ಅನ್ಪ್ರೊಫೆಷನಲ್ಸ್ಗೆ ಮ್ಯಾಕ್ಸಿಮಮ್ ಲೆಸ್ ಪೇಮೆಂಟ್ನಿಂದ ತಗೊಳ್ತಾರೆ. ಪ್ರೊಫೆಷನಲ್ಸ್ ಆಲ್ಸೋ ಆರ್ ಸಫರಿಂಗ್. ಅನ್ಪ್ರೊಫೆಷನಲ್ಸ್ ಆರ್ ಗ್ರೋಯಿಂಗ್, ಬಟ್ ವಿಚ್ is causing such a big random problem. So all the institution heads must not only see our biodata, ಅದನ್ನು ಸ್ಕ್ರೂಟಿನಿ ಮಾಡಿ. ಒಂದು ಈವನ್ ನಮ್ಮ ಮನೆಗೆ ಯಾರಾದ್ರು ಬಂದರೆ ಅವ್ರದ್ದು ಬ್ಯಾಕ್ಗ್ರೌಂಡ್ ನೋಡ್ತೀವಿ. ಇಲ್ಲಿ ಏನು ಬ್ಯಾಕ್ಗ್ರೌಂಡ್ ನೋಡ್ತೀವಿ?
ಜಸ್ಟ್ ಯು ಆರ್ ಗೆಟಿಂಗ್ ಸಂಬಡಿ ಯು ಆರ್ ಪುಟಿಂಗ್. ಆ್ಯಂಡ್ ನಾವು ನಮ್ಮ ಡಾಟರ್ಸ್ಗೆಲ್ಲ ಬಿಡೋದು ಅನ್ನೋನ್ ಪರ್ಸನ್ಗೆ, ಯಾಕೆ ಅವ್ನು ಆಕ್ಸೆಸ್ ಮಾಡೋಕ್ಕೆ ಹೌ ಇಟ್ ಈಸ್ ನಾಟ್ ಪಾಸಿಬಲ್. ಈವನ್ ನಾವೇ ಒಂದು ಹುಡುಗಿ ಹತ್ರ ಮಾತಾಡೋಕ್ಕೆ ಮನೆಯಲ್ಲಿ ಬಿಡಲ್ಲ. ನಮ್ಮ ಮಕ್ಕಳು ಒಂದು ಹುಡುಗ ಹತ್ರ ಮಾತಾಡಿದ್ರೆ ಬೈತೀವಿ. ವಿ ಆರ್ ಜಸ್ಟ್ ಪುಟಿಂಗ್ ಇನ್ ಫ್ರಂಟ್ ಆಫ್ ಅನ್ನೋನ್ ಪರ್ಸನ್. ಇಟ್ ಈಸ್ ರಿಡಿಕ್ಯುಲಸ್. ಆಕ್ಷನ್ ಹ್ಯಾಸ್ ಟು ಬಿ ಟೇಕನ್ ವೆರಿ ಸಿವಿಯರ್ಲಿ. ಆ್ಯಂಡ್ ದ ಕಲ್ಪ್ರೇಟ್ಸ್ ಲೈಕ್ ದುಬೈನಲ್ಲೆಲ್ಲ ಮಾಡ್ತಾರಲ್ಲ, ದೇ ಹ್ಯಾವ್ ಟು ಚಾಪ್ the tools and throw him or stone to death, so nobody else will dare to do this or anything. And ladies are next to God. Ladies are next to God. Today when we see mother or any amma devasthana, everything in this type they have done with this kid, means that fellow is a psychopath or people have used psychopath to their institution is clear and cut. Yes, Archana. ಈಗಂತೂ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದು ಕ್ಲೀನಾಗಿ ಗೊತ್ತಾಗಿದೆ. ಸೊ ವಾಟ್ ಆರ್ ದ ಡಿಮಾಂಡ್ಸ್? ಇವಾಗ ಪೇರೆಂಟ್ಸ್ ಆ ಒಂದು ಶಿಕ್ಷಣ ಸಂಸ್ಥೆ ಇಟ್ಟಿರುವಂತಹ ಡಿಮಾಂಡ್ಸ್ ಆದರೂ ಏನೇನು ಬೇಕು, ಏನೇನು ಬೇಸಿಕ್ ಥಿಂಗ್ಸ್ ಬೇಕು ಅಂತ ಹೇಳ್ತಾ ಇದ್ದೀರಾ? The basic things we have asked the school to give us. We have asked them to give us CCTV. We have asked us to give us GPS system. We have asked them to monitor the CCTV cameras all the time when our children are in school. We have asked them to what else? To the background verification. Background verification of the teachers, qualified teachers, B.Ed qualified teachers. We don't want an engineer over there. We don't want an MBA graduate over there. Exactly, IIT. I don't want an IIT. I don't want an MBA graduate over there. I need a B.Ed teacher who has gone through a proper teaching training. Exactly. Teachers training. You don't have teachers with teachers training there. You have teachers with IIT background. You have teachers with an MBA background. Do they know? Do they have an experience? Have they been taught how to teach children? They haven't been taught how to teach children. Has their psychological test been done? Are they fit enough to teach children? Their psychological test hasn't been done. We need all these things to safeguard our children, that we are giving at a safe hands. Earlier, teachers and gurus were respected. Today, I'm sorry to say that name is not there. That name is not there. A 3-year-old child to a 15-year-old child in my building comes and tells me, I don't want to go to school. I don't know if I'm safe. Pathetic. That's pathetic. At this age, it's their age to sit and play. It's their age to enjoy life. Enjoy the freedom. Enjoy the freedom. Enjoy their childhood. We enjoyed our childhood in those days. But now kids are not safe at all. Yes. And this, the government has to take action. ಎಸ್ ಅರ್ಚನಾ, ನಾನು ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ. ವೀಕ್ಷಕರೇ, ನಿಜವಾಗಿಯೂ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆ. ನಿನ್ನೆಯಿಂದಲೂ ಕೂಡ ಸುವರ್ಣ ನ್ಯೂಸ್ ಅತ್ಯಾಚಾರಿಗಳ ವಿರುದ್ಧ ಸಮರ ಸಾರಿದೆ. ಆದರೆ ದುರಾದೃಷ್ಟವಶಾತ್ ಅಂತಹ ಅತ್ಯಾಚಾರ ಪ್ರಕರಣಗಳು ಮೇಲಿಂದ ಮೇಲೆ ಕಂಡು ಬರ್ತಾ ಇದೆ. ಈಗ ಮತ್ತೊಂದು ಪ್ರಕರಣ ಇದೆ. ಪ್ರಿಯಕರನನ್ನ ಕಟ್ಟಿ ಹಾಕಿ ಪ್ರೇಯಸಿ ಮೇಲೆ ಗ್ಯಾಂಗ್ ರೇಪ್ ಮಾಡಿರುವಂತಹ ಪ್ರಕರಣ ನಡೆದಿದೆ. ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯ ರಾಯಕೋಟೆ ಬಳಿ ಈ ಘಟನೆ ನಡೆದಿದೆ. ಪ್ರೇಯಸಿ ಪ್ರಿಯಕರ ಕಾರ್ನಲ್ಲಿ ತೆರಳುತ್ತಾ ಇದ್ದಾಗ ಈ ಘಟನೆ ನಡೆದಿದೆ. ಕೃಷ್ಣಗಿರಿ ಜಿಲ್ಲೆಯ ಗೋಡಂಬಟ್ಟಿ ಬಳಿ ಕಾರ್ ನಿಲ್ಲಿಸಿದ್ದಾಗ ಈ ಘಟನೆ ನಡೆದಿದೆ. ಪ್ರಿಯಕರನ ಮೇಲೆ ಹಲ್ಲೆ ಮಾಡಿದ್ದಾರೆ, ಪ್ರೇಯಸಿ ಮೇಲೆ ರೇಪ್ ಮಾಡಿದ್ದಾರೆ. ಈ ಸಂಬಂಧ 3 ಆರೋಪಿಗಳ ಬಂಧನ ಆಗಿದೆ. ಬಂಧಿತರು ಸುಬ್ರಮಣಿ, ಪ್ರಕಾಶ್, ಮಣಿ ಅಂತ ತಿಳಿದು ಬರ್ತಾ ಇದೆ. ಮತ್ತೊಬ್ಬ ಆರೋಪಿ ಪ್ರಕಾಶ್ಗಾಗಿ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ಕೃಷ್ಣಗಿರಿ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಈಗ ಎಲ್ಲರೂ ಎಚ್ಚೆತ್ತುಕೊಳ್ಬೇಕಾದಂತಹ ಅವಶ್ಯಕತೆ ಖಂಡಿತ ಇದೆ. ಯಾಕೆಂದರೆ ಹೆಣ್ಣು ಮಕ್ಕಳು, ಚಿಕ್ಕ ಮಕ್ಕಳನ್ನ ಆಚೆ ಕಳಿಸಬೇಕಾದ್ರೆ 1000 ಸಲ ಯೋಚನೆ ಮಾಡಬೇಕಾದಂತಹ ಅವಶ್ಯಕತೆ ಇದೆ. ಖಂಡಿತ ಅಭಿನಹಿ ತೋ ಕಭಿನಹಿ. ಇವತ್ತು ನೀವು ಇದ್ರ ಬಗ್ಗೆ ದನಿ ಎತ್ತಲಿಲ್ಲ ಅಂದರೆ ಖಂಡಿತ ಯಾವತ್ತೂ ಎತ್ತೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲದರ ಬಗ್ಗೆ ನಾನು ಚರ್ಚೆಯನ್ನು ಮುಂದುವರಿಸ್ತೀನಿ. ಜೊತೆಗೆ ಕೆಲವೊಂದು ಬೇಡಿಕೆಗಳನ್ನು ಪೋಷಕರು ಇಟ್ಟಿದ್ದಾರೆ. ಎಸ್ ಅರ್ಚನಾ, I think this is every minute there's a rape in our country. Every minute. Why is this happening? Because our laws are so bad. Our laws are so bad. Now the center has to take action. The government has to take action, And we have to follow. We have signed We have petitions signed for this. petitions, And and we have put up. Yeah, hopefully We they'll have take put up action to now. the PM. We Actually, have put up to the central government. After the Nirbhaya's case also, they have some fast track, the things But going on. Nirbhaya's But I case is don't still think stuck. there is no fast track, not even arresting the people who are already there in the town and they are not arrested. What fast track they are going to do? Nirbhaya It's is a small still child. stuck. When we go to some police station complaining about that, they say now women rights are
more. They have improvised, but I don't see anything. Today the commissioner has come to the protest. We have done a rally from morning 10 o'clock to 12. Thousands of people were on the road. You can see a big mob over there, but still commissioner bandu ಒಂದು guest appearance ಕೊಟ್ಟಿದ್ದಾರೆ. ನನಗೂ ಗೊತ್ತು, actually he was telling I can't say much, but what we are asking, what action are you taking right away? He should have said that, he should have assured the people who are there, he should have assured that we are going to arrest them right away, we are going to take action right away. No, he has not said that. He was just there for 5 minutes. I have seen many politicians there coming and doing some political, but we didn't like that. We didn't want the politicians to be there. We wanted a simple common gang over there. ನಮಗೆ ಗೊತ್ತಾಗುತ್ತಲ್ಲ ಅವ್ರು ಮಾತಾಡೋ ರೀತಿಯಲ್ಲಿ ನೋಡಿದ್ರೆ ಅವ್ರು ಪೊಲಿಟಿಷಿಯನ್ಸ್ಗೆಲ್ಲ ಮೈಲೇಜ್ ಸಿಗ್ಬೇಕು ಅಷ್ಟೇ ಹೊರತು ಆ ಒಂದು ಚಿಕ್ಕ ಮಗುಗೆ ಆಗಿದೆಲ್ಲ ಅಂದ್ಬಿಟ್ಟು ಅವ್ರಿಗೇನು ಒಂದು ಮನಸ್ಸಲ್ಲಿ ನೋವೇ ಇಲ್ಲ ಅಂತ ಕಾಣುತ್ತೆ ನಮಗೆ. ಭುವನ ಅವರೇ, ರಾತ್ರಿ 8 ಗಂಟೆಗೆ ಮಗುನ ಕರ್ಕೊಂಡು ಹೋಗಿ ಅಲ್ಲಿ ಏನ್ ನಡೆಯಿತು ಅಂತ ಅದೇ ಶಾಲೆಯಲ್ಲಿ ಆ ಕತ್ತಲ ಕೋಣೆಗೆ ಕರ್ಕೊಂಡು ಹೋಗಿ ಇಂಟ್ರಾಗೇಷನ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಬಟ್ ಯು ಥಿಂಕ್ ದ ಗರ್ಲ್ ವಿಲ್ ಬಿ ಏಬಲ್ ಟು ಆನ್ಸರ್ ದೇರ್ ಕ್ವೆಶ್ಚನ್ಸ್? ಹೌ ಮೆನಿ ಟೈಮ್ಸ್ ವಿಲ್ ಸಿ ಆನ್ಸರ್? ದೊಡ್ಡವ್ರಿಗೆ ಕೇಳಿದ್ರೆ ಅವ್ರಿಗೆ ಆನ್ಸರ್ ಮಾಡೋಕ್ಕಾಗಲ್ಲ. 6 ವರ್ಷದ ಮಗು ಎಷ್ಟಂತ ಆನ್ಸರ್ ಮಾಡುತ್ತೆ, ಏನಂತ ಆನ್ಸರ್ ಮಾಡುತ್ತೆ ಹೇಳಿ? ಅಲ್ಲ, ಆ ಮಗುವನ್ನ ಕರ್ಕೊಂಡು ಹೋಗಿ ಏನ್ ನಡೆದಿದೆ ಅಂತ ಕೇಳಿರುವಂತಹ ಪೊಲೀಸರು ಯಾಕೆ ಆರೋಪಿಗಳನ್ನ ಪ್ರೊಟೆಕ್ಟ್ ಮಾಡ್ತಾರೆ? ಯಾಕೆ ಆರೋಪಿಗಳನ್ನ ಅವ್ರಿಗೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಆ ಪ್ಲೇಸ್ ಇಂಟ್ರೋಗೇಟ್ ಮಾಡ್ಬೇಕಾಗಿತ್ತು, ಏನ್ ಮಾಡಿದ್ರಿ ಅಂತ. ಅದ್ಬಿಟ್ಟು ಮಗುನ ಕರ್ಕೊಂಡು ಹೋಗಿ ಇಂಟ್ರೋಗೇಟ್ ಮಾಡಿದ್ದಾರೆ. ಅಂಡ್ ಆಲ್ಸೋ ಒನ್ ಆಫ್ ದ ಡಿಮ್ಯಾಂಡ್ ಟು ಆಡ್ ಟು ಹರ್ ಪಾಯಿಂಟ್ ಇಸ್ ಲೈಕ್ ಪಬ್ಲಿಕ್ ನ ಒಳಗಡೆ ಬಿಡ್ತಾರೆ ಸ್ಕೂಲ್ನಲ್ಲಿ ಸ್ವಿಮ್ಮಿಂಗ್ ಪೂಲ್ ಯೂಸ್ ಮಾಡಕ್ಕೆ. ಅಂಡ್ ವಾಟರ್ ಎಲ್ಲ ಸೇಲ್ ಮಾಡ್ತಾರೆ. ವಾಟರ್ ಟ್ಯಾಂಕರ್ಸ್ ಎಲ್ಲ ಬರುತ್ತೆ, ಬಿಡಲ್ಲ. ಪೇರೆಂಟ್ಸ್ನೇ ಬಿಡಲ್ಲ, ಪಬ್ಲಿಕ್ ಬಂದು ಸ್ವಿಮ್ಮಿಂಗ್ ಪೂಲ್ ಯೂಸ್ ಮಾಡ್ಬೋದು. ಆನ್ ಮಂತ್ಲಿ ಚಾರ್ಜ್ ಮಾಡ್ತಾರೆ ಅವ್ರಿಗೆ ಸ್ವಿಮ್ಮಿಂಗ್ ಪೂಲ್ ಮತ್ತು ಅದರ ಅಮ್ಯುನಿಟೀಸ್ನ ಯೂಸ್ ಮಾಡ್ಕೊಬೋದು ನಡೆಯೋವಾಗಲೇ. ಐ ಥಿಂಕ್ ನೋ ಮಾರ್ನಿಂಗ್ ಅಂಡ್ ಈವ್ನಿಂಗ್, ಬಟ್ ದಟ್ ಆಲ್ಸೋ ಹ್ಯಾಸ್ ಟು ಬಿ ಸ್ಟಾಪ್ಡ್. ಅವ್ರು ಬಂದು ಒಳಗಡೆ ಸೇರ್ಕೊಂಡು ಡೇ ಟೈಮಲ್ಲಿ ಏನ್ ಮಾಡಿದ್ರೆ ಯಾರಿಗೆ ಗೊತ್ತು? ದೇ ವುಡ್ ಹ್ಯಾವ್ ಇನ್ಸ್ಟಾಲ್ಡ್ ದೇರ್ ಓನ್ ಕ್ಯಾಮೆರಾಸ್ ಇನ್ ದ ಸ್ವಿಮ್ಮಿಂಗ್ ಪೂಲ್ ಬಾತ್ರೂಮ್ಸ್. ವಾಟ್ ಡು ಯು ನೋ? ಏನ್ ಬೇಕಾದ್ರೂ ಮಾಡ್ಬೋದು. ವಾಟರ್ ಟ್ಯಾಂಕರ್ ಬರಬಾರ್ದು ಒಳಗಡೆ. ನೀರನ್ನ ಮಾರ್ಕೊಂತಿದ್ದಾರೆ ಸ್ಕೂಲ್ ಅವರು. ಯಾಕೆ ನಾವು ಸ್ಕೂಲ್ ಫೀಸ್ ಸಾಕಾಗ್ತಿಲ್ಲ ಅವ್ರಿಗೆ? ನೀರು ಮಾರ್ಕೊಬೇಕು ಅವರು. 2 ಲಕ್ಷ ಕೊಡ್ತಾರೆ. ಯಾ, ವಿ ಆರ್ ಪೇಯಿಂಗ್ 2 lakhs per month. 2 ಲಕ್ಷ ಕೊಡ್ತೀವಿ, ಅದು ಸಾಕಾಗಲ್ಲ. ನೀರ್ನ ಮಾರ್ಕೊಂಡು ಅವರು ವಾಟರ್ ಟ್ಯಾಂಕರ್ನೆಲ್ಲ ಒಳಗಡೆ ಬಿಡ್ಬೇಕು. ಅವರಲ್ಲೇ ಯಾಕೆ ಒಳಗಡೆ ಬರಬೇಕು? It's actually, I think the land belongs to somebody else, and they would have taken for lease, and the landowners are taking the water from there. So they do have to, I think they have to have privatization. Nothing is there in such they just want to build something. They just want to make it's become a education system has completely become a business kind of thing. Center. Now even as parents now people are into IT. People are into many things, earning good, but what they as parents, what they wouldn't have enjoyed in this thing, want to give good facilities for the child. It is that view that the parents are looking for international schools. International schools are not like it's like a common school where we are giving our hard earned money. So much of hard earned money we are putting into school system. Imagine my whole life I would have spent only maybe 1 lakh rupees of fees. Now we are spending 3 lakhs rupees per annum for one international school. That means as a parents we want them the full security, the kind of education they want, all round development. We are looking for a pure performance, all these things. But why the school? Is the school ready to do that? Yes, is the school is doing anything? Yes, ನಿಮ್ಮ ಜೊತೆ ನಾನು ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ತಮ್ಮ ಜೀವನದ ಎಲ್ಲಾ ಶ್ರಮ ಏನಿದೆ ಹಾಕಿ ಮಕ್ಕಳನ್ನ ಬೆಳೆಸಬೇಕು ಅಂತ ತಂದೆ ತಾಯಿ ಅನ್ಕೊಳ್ತಾರೆ. ನಮ್ಮ ಜೀವನದ ಬೆಸ್ಟ್ ಅನ್ನ ನಮ್ಮ ಮಕ್ಕಳಿಗೆ ಕೊಡಬೇಕು ಅಂತ ಅನ್ಕೊಳ್ತಾರೆ. ಆದ್ರೆ ಇಂತಹ ಸ್ಥಿತಿಗಳು ನಿರ್ಮಾಣ ಆದಾಗ ನಮ್ಮ ಮಕ್ಕಳು ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಇದರ ಜೊತೆಗೆ ಸರ್ಕಾರ ಹಾಗೂ ಪೊಲೀಸರು ನಡ್ಕೊಳ್ತಾ ಇರೋ ರೀತಿ ನೋಡಿದ್ರೆ ಇದೇನಾ ನಾವು ನಂಬ್ಕೊಂಡಿರುವಂತಹ ಸರ್ಕಾರ, ಇದೇನಾ ನಾವು ನಂಬ್ಕೊಂಡಿರುವಂತಹ ಪೊಲೀಸ್ ವ್ಯವಸ್ಥೆ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಇದೆಲ್ಲದರ ಬಗ್ಗೆ ನಾನು ಚರ್ಚೆಯನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್. ಮಗು ಬಂದಿರೋ ಕತೆ ಯಾರಿಗೂ ಬೇಡ ಸರ್. ಕರ್ಕೋಗಿ ಅವ್ರು ಈಚೆಗಡೆ ಕೂತ್ಕೊಂಡ್ರಂತೆ ಇನ್ನು ಒಳಗಡೆ ಕರ್ಕೊಂಡೋಗಿ ಅದೇನು ಮಾಡಿದ್ನೋ ಬಡ್ಕೋತಂತೆ. ನಮ್ಮ ಬಡವರು ಎಲ್ಲಿ ಹೋಗ್ಬೇಕು? ಇಂಥ ನ್ಯಾಯ ಹಿಂಗೆ ಕೊಟ್ರೆ ನನ್ನ ಮಗಳ ಅನ್ಯಾಯದಿಂದ ಕೊಂದ್ಬಿಟ್ರಲ್ಲ ಸರ್. ಅವ್ರಿಗೆ ಅಟ್ಲೀಸ್ಟ್ ಒಂದು ಶಿಕ್ಷೆ ಆಗಿಲ್ಲಲ್ಲ. ಒಬ್ಬ ಅಸಹಾಯಕ ಹೆಣ್ಣು ಮಗಳು ಅವಳ ಕಣ್ಣೀರು ಹಾಕೊಂಡು ಹೇಳ್ತಾಳೆ ಅಂತ ಹೇಳಿದ್ರೆ ಈ ಸಮಾಜ ಹತ್ತಿ ಹೊಡೆದೋಗ್ಬೇಕು. ನಮ್ಮ ಮಗು ಬಂದಿರೋ ಕತೆ ಯಾರಿಗೂ ಬೇಡ ಸರ್.
ಕರ್ಕೋಗಿ ಅವ್ರು ಈಚೆಗಡೆ ಕೂತ್ಕೊಂಡ್ರಂತೆ ಇನ್ನು ಒಳಗಡೆ ಕರ್ಕೊಂಡೋಗಿ ಅದೇನು ಮಾಡಿದ್ನೋ ಬಡ್ಕೋತಂತೆ. ನಮ್ಮ ಬಡವರು ಎಲ್ಲಿ ಹೋಗ್ಬೇಕು? ಇಂಥ ನ್ಯಾಯ ಹಿಂಗೆ ಕೊಟ್ರೆ ನನ್ನ ಮಗಳ ಅನ್ಯಾಯದಿಂದ ಕೊಂದ್ಬಿಟ್ರಲ್ಲ ಸರ್ ಅವ್ರಿಗೆ ಅಟ್ಲೀಸ್ಟ್ ಒಂದು ಶಿಕ್ಷೆ ಆಗಿಲ್ಲಲ್ಲ. ಒಬ್ಬ ಅಸಹಾಯಕ ಹೆಣ್ಣು ಮಗಳು ಅವಳ ಕಣ್ಣೀರು ಹಾಕೊಂಡು ಹೇಳ್ತಾಳೆ ಅಂತ ಹೇಳಿದ್ರೆ ಈ ಸಮಾಜ ಹತ್ತಿ ಹೊಡೆದೋಗ್ಬೇಕು. ಇವ್ರ ಮಕ್ಕಳನ್ನ ಯಾರು ರೇಪ್ ಮಾಡ್ಲಿ ಗೊತ್ತಾಗುತ್ತೆ. ಕರ್ಕೊಂಡ್ ಬಂದು ನಿಲ್ಸಿ, ಅವನ ಸಿದ್ದರಾಮಯ್ಯ ಮಗಳನ್ನ ಕರ್ಕೊಂಡ್ ಬಂದು ಉಮಾಶ್ರೀ ಮಗಳನ್ನ ಕರ್ಕೊಂಡ್ ಬಂದು ನಿಲ್ಸಿ, ಅವಾಗ ಮಾತಾಡ್ಲಿ ಅವರು. ಅವ್ರ ಮಕ್ಳು ಸ್ಕೂಲ್ಗೆ ಹೋಗಲ್ವಾ? ಏನ್ ಅನ್ಕೊಂಡಿದಾರ ಅವರು? ವಾಟ್ ಆರ್ ದೇ ಥಿಂಕಿಂಗ್? ಯಾವ ರೂಲ್ಸ್ ರೆಗ್ಯುಲೇಷನ್ ಇಲ್ಲ ಸ್ಕೂಲ್ಗೆ. ಎಲ್ಲರಿಗೂ ಲೈಸೆನ್ಸ್ ಕೊಡ್ತಾರೆ, ಯಾರು ಬೇಕಾದ್ರೂ ಸ್ಕೂಲ್ ಓಪನ್ ಮಾಡ್ಬೋದು. ಇವತ್ತು ಸ್ಕೂಲ್ ಅವ್ರು ಸೈನ್ ಹಾಕ್ಸ್ಕೊಂತಾರೆ, ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಯೋರ್ ಕಿಡ್ ಇನ್ ದ ಬಸ್ ಟ್ರಾನ್ಸ್ಪೋರ್ಟೇಷನ್ ಎವ್ರಿವೇರ್. ಮತ್ತೆ ಯಾವ ಸ್ಕೂಲ್ ನಡೆಸ್ತಾರೆ? ಗೌರ್ಮೆಂಟ್ ಯಾಕೆ ಪರ್ಮಿಷನ್ ಕೊಡ್ತಾ ಇದೆ ಇವ್ರಿಗೆ? ಈಗ ರಸ್ತುಮ್ ಏನ್ ಮಾಡ್ತೀಯಾನೆ ಅವನು? ಯಾಕೆ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅವನು? ಮರ್ಯಾದೆಗೆ ಇಷ್ಟ ಆದ್ಮೇಲೆ ಅಕ್ಸೆಪ್ಟ್ ಮಾಡಿದ್ರೆ ಪೇರೆಂಟ್ಸ್ಗೆ ಒಂದ್ ಸ್ವಲ್ಪ ತಾಳ್ಮೆ ಇರ್ತಾ ಇತ್ತು. ಮಾತುಗಳು ಬರುತ್ತೆ, ಕೆಟ್ಟ ಮಾತುಗಳು, ಅವ್ನು ಯಾಕೆ ಅಕ್ಸೆಪ್ಟ್ ಮಾಡಿಲ್ಲ ಅವನು? ಪೊಲೀಸ್ ಯಾಕೆ ಅವನು ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ? ಕಲ್ಪ್ರಿಟ್ಸ್ ಅಲ್ಲಿ ಇವಾಗ ಎಸ್, ನಮಗೆ ನ್ಯಾಯ ಬೇಕೇ ಬೇಕು. 6 ವರ್ಷದ ಮಗುವಿಗೆ ಆಗಿರೋ ಅನ್ಯಾಯಕ್ಕೆ ಯಾವ ರೀತಿ ಉತ್ತರ ಕೊಡ್ತೀರಾ? ಗೌರ್ಮೆಂಟ್ನ ಕೇಳ್ತಾ ಇರುವಂತಹ ಪ್ರಶ್ನೆ ಪೋಷಕರು. ಅವರ ಧರಣಿಯಂತೂ ನಡೀತಾ ಇದೆ, ಆದರೆ ಸರ್ಕಾರದಿಂದ ಮಾತ್ರ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಇಲ್ಲ. ಪೊಲೀಸ್ ಇಲಾಖೆ ಹೇಳ್ತಾ ಇದೆ ತನಿಖೆ ನಡೆಸ್ತಾ ಇದ್ದೀವಿ, ಆದರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯಂತೂ ನಾವು ಕೊಡೋಕ್ಕೆ ಆಗಲ್ಲ ಅಂತ. ಆದರೆ ಆರೋಪಿಗಳು ಯಾರು ಅನ್ನೋದನ್ನ ಕಂಡುಹಿಡಿಯೋಕ್ಕಾದ್ರೂ ಆಗಿದ್ಯಾ ಸ್ವಾಮಿ ಅಂದ್ರೆ ಅದಕ್ಕೂ ಅವ್ರ ಹತ್ರ ಉತ್ತರ ಇಲ್ಲ. ನಾವು ಕೊಡೋಕ್ಕಾಗಲ್ಲ ಉತ್ತರ ಅನ್ನುವಂತಹ ಪ್ರಶ್ನೆ, ಉತ್ತರಗಳು ಈಗ ಲಭ್ಯ ಆಗ್ತಾ ಇದೆ. ಹಾಗಾದ್ರೆ ಆ 6 ವರ್ಷದ ಮಗುವಿನ ಇವತ್ತಿನ ಸ್ಥಿತಿಗೆ ಕಾರಣ ಆಗಿರೋರು ಹಾಗಾದ್ರೆ ಅಷ್ಟೊಂದು ಸೇಫ್ ಆಗಿ ನೀವು ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಏನು ಕಾರಣ ಇದಕ್ಕೆ ಅನ್ನೋದು ಪೋಷಕರ ಪ್ರಶ್ನೆ ಆಗ್ತಾ ಇದೆ. ಲಯಶ್ರೀ, ಇದೆಲ್ಲದರ ಬಗ್ಗೆ ನಾವು ಮಾತನಾಡ್ತಾ ಇನ್ನೊಂದು ವಿಷಯದ ಬಗ್ಗೆ ನಾವು ಖಂಡಿತ ಮಾತಾಡಲೇಬೇಕು. ಯಾಕಂದ್ರೆ ಮಗುವಿಗೆ ಆ ರೀತಿಯಾದಂತಹ ಘಟನೆ ಆದ ನಂತರ ಅಲ್ಲಿಗೆ ಡಾಕ್ಟರ್ನ ಕರೆಸಿದ್ರು, ಇನ್ನಿತರ ಚಟುವಟಿಕೆಗಳು ನಡೀತು ಅನ್ನೋ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಸೊ ಏನದು? ಡಾಕ್ಟರ್ ಕರೆಸಿದ್ದಾರೆ, ಎಲ್ಲ ಕ್ಲೀನ್ ಅಪ್ ಮಾಡಿದ್ದಾರೆ, ಎಲ್ಲ ಮಾಡಿ ಇಂಜೆಕ್ಷನ್ ಕೊಟ್ಟರೆ. ಆದರೆ ಯಾಕೆ ಆ ಡಾಕ್ಟರ್ ಬ್ಲೀಡಿಂಗ್ ಇದಾಗ್ತಾ ಇರೋದು, ಕ್ಲೀನಿಂಗ್ ಮಾಡಿ ಯಾಕೆ ಇದೆಲ್ಲ ಇವ್ರು ಮಾಡ್ತಾ ಇದ್ದಾರೆ? ಯಾಕೆ ಇದನ್ನ ಮುಚ್ಚಿಡ್ತಾ ಇದ್ದಾರೆ? ಈ ಮುಚ್ಚಿಡೋದ್ರಿಂದ ಟೀಚರ್ ಫಸ್ಟ್ ಇದು ಪನಿಷ್ ಆಗಬೇಕಾಗಿದೆ, ಆಯಾಗಳು ಪನಿಷ್ ಆಗಬೇಕಾಗಿದೆ. ಯಾರ್ಯಾರೆಲ್ಲ ಇದಕ್ಕೆ ಇನ್ವಾಲ್ವ್ ಆಗಿದ್ದಾರೆ, ಈವನ್ ಡಾಕ್ಟರ್ ಸಮೇತ ಅವ್ರು ಲೈಸೆನ್ಸ್ ಸೀಸ್ ಮಾಡಬೇಕು. ಹಿ ಶುಡ್ ನಾಟ್ ಡೂ ದಿಸ್ ಇಲ್ಲಿಗಲ್, ಮಾಡಲೇಬಾರ್ದು ಅಂತ ಇರಬೇಕು. ಯಾಕಂದರೆ ಇನ್ನೊಬ್ಬ ಡಾಕ್ಟರ್ ಈ ಥರ ಕೆಲಸಕ್ಕೆ ಮುಂದಕ್ಕೆ ಬರಬಾರ್ದು. ಬಿಕಾಸ್ ಜಸ್ಟಿಸ್ ಅಂದರೆ ಮಗು, ಒಂದು ಚಿಕ್ಕ 6 ವಯಸ್ಸು ಮಗುಗೆ ನ್ಯಾಯ ದೊರಕಬೇಕಾದ ಜಾಗದಲ್ಲಿ ಬಂದು ಅನ್ಯಾಯ ದೊರಕೋದು ಯಾರೂ ತಡೆಯೋಕ್ಕಾಗಲ್ಲ, ಯಾವ ತಂದೆ ತಾಯಿನೂ ನೋಡೋಕ್ಕಾಗಲ್ಲ. ಸೊ ಈ ಥರ ಎಲ್ಲ ಮಾಡಬೇಕಾದ್ರೆ ಸ್ಕೂಲ್ ಕಮಿಟಿ ಯಾಕೆ ಈ ಥರ ಎಲ್ಲ ಇದು ಮಾಡ್ತಾ ಇದ್ದಾರೆ? ನಮ್ಮ ಮಕ್ಕಳಿಗೆ ನಾವು ಸ್ಕೂಲ್ ಕಳಿಸೋದು ಸೇಫ್ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಅವರೇ ಎಲ್ಲ ಮಾಡಿಬಿಟ್ಟು ಎಲ್ಲ ಮುಚ್ಚಿಟ್ಬಿಟ್ಟು ಮಾಡೋದಾದರೆ ನಮ್ಮ ಮಕ್ಕಳು ಹೆಂಗೋ ಆ ಸ್ಕೂಲ್ಗೆ ಹೋಗೋದು? ಶಶಿ, ಏನು ಹೇಳ್ತೀರಾ? ಅಂದರೆ ಅಲ್ಲಿ ಡಾಕ್ಟರ್ನ ಕರೆಸ್ತಾರೆ, ಅದೇನೇ ಇಂಜೆಕ್ಷನ್ ಕೊಟ್ಟು ಕಳಿಸ್ತಾರೆ, ತಂದೆ ತಾಯಿಗೆ ಒಂದು ಸಣ್ಣ ಹಿಂಟ್ ಕೂಡ ಕೊಡೋದಿಲ್ಲ ಈ ರೀತಿ ಆಗಿದೆ. ಮಗುವಿನ ಸ್ಥಿತಿ 6 ವರ್ಷದ ಮಗುನ ಆ ರೀತಿ ನಡೆಸ್ಕೊಂಡು ಅದಾದ ನಂತರ ಅದೇನೋ ಡಾಕ್ಟರ್ನ ಕರೆಸಿ ಎಲ್ಲ ಕ್ಲೀನ್ ಮಾಡಿಸಿ ಕಳಿಸ್ತಾರೆ. ಅಲ್ಲಿರೋ ಒಬ್ಬರಿಗೂ ಮಾನವೀಯತೆ ಇರಲಿಲ್ವಾ? ಒಂದು 6 ವರ್ಷದ ಮಗು ಮೇಲೆ ಈ ರೀತಿ ಆಗಿದೆ, ಅಟ್ಲೀಸ್ಟ್ ಒಂದು ಕನ್ಸರ್ನ್ ತಗೊಂಡು ತಂದೆ ತಾಯಿಗೆ ಹೇಳಬೇಕು, ಅಟ್ಲೀಸ್ಟ್ ನಾವೊಂದು ಇನಿಷಿಯೇಟಿವ್ ತಗೋಬೇಕು ಅಂತ. ಇವಾಗ ನೀವು ಕೇಳ್ಕೊಂತೀರಾ, ನಾವು ಕೇಳ್ಕೊತಾ ಇದ್ವಿ, ಎಷ್ಟು ದುಃಖ ಆಗ್ತಾ ಇದೆ. ಅದು ಕೇಳಿದ್ರೇ ದುಃಖ ಆಗ್ತಾ ಇದೆ. ಆ ಪರಿಸ್ಥಿತಿ ಹಂಗೆ ಬಂದಿದೆ. ಆ ಮಗಳ ಹತ್ರ ಅವ್ರಿಗೆ ಎಷ್ಟು ನೋವು ಇರ್ಬೋದು, ಆ ಹುಡುಗಿಗೆ ಎಷ್ಟು ನೋವು ಇರ್ಬೋದು. ಬಟ್ ಸ್ಟಿಲ್ ಅವರು ಹೇಳೋಕ್ಕಾಗ್ತಾ ಇಲ್ಲ. ಬಟ್ ಇದೆಲ್ಲ ಮಾಡಿದ್ರು ನೆಕ್ಸ್ಟ್ ಚೈಲ್ಡ್ ಸೈಕಾಲಜಿ ಪ್ರಕಾರ ಇವಾಗ ಕಲ್ಪ್ರಿಟ್ಸ್ ನಾವು ಬಿಟ್ಟಿದ್ರು ಇನ್ನು ರೋಡ್ ಮೇಲೆ ಓಡಾಡ್ತಾ ಇದ್ರಲ್ವಾ, ಅವ್ರು ಬೆಳೀತಾ ಏನಾಗ್ತಾ ಇದೆ, ಆ ಹುಡುಗಿಗೆ ಇನ್ನು ಅದು ಶಿ ಕ್ಯಾನ್ಟ್ ಫರ್ಗೆಟ್ ದಟ್ ಇನ್ ಹರ್ ಲೈಫ್ ಟೈಮ್. ಶಿ ಕ್ಯಾನಾಟ್ ಫರ್ಗೆಟ್ ದಟ್. ಶಿ ಈಸ್ ಪನಿಷ್ಡ್ ಸಿಂಪ್ಲಿ ಫಾರ್ ನೋ ರೀಸನ್ ಎಟ್ ಆಲ್. ಆದರೂ ಅವ್ರಿಗೆ ಹೆಂಗಾಗುತ್ತೆ, ಇಂಥ ಕಲ್ಪ್ರಿಟ್ಸ್ನ ನಾವು ಖಂಡಿತವಾಗಿ ಒಂದು ಸ್ಟ್ರಿಕ್ಟ್ ಲಾ ಇಟ್ಕೊಂಡು ಅವ್ರನ್ನ ಹ್ಯಾಂಗ್ ಮಾಡಬೇಕು, ಪಬ್ಲಿಕಲ್ಲೇ ಹ್ಯಾಂಗ್ ಮಾಡಬೇಕು ಅಂತ ನಾವು ತುಂಬ ವಾಟ್ ಯು ಸೇ I strictly and strongly condemn this act, and we are going to continue this protest until we get justice to that small child. Not only for that, ಎಲ್ಲರಿಗೂ ಇದು ಅಂದರೆ ಈ ಕೇಸ್ ನಾವು ಅಟ್ಲೀಸ್ಟ್ ಪೇರೆಂಟ್ಸ್ ಎಜುಕೇಟೆಡು ಹಿಂಗೆಲ್ಲ ಬಂದಿದೆ ಆಚೆವರೆಗೆ. ಇನ್ನು ಕೆಲವರು ಇದ್ದಾರೆ ಅವ್ರಿಗೂ ಗೊತ್ತಾಗೋದೇ ಇಲ್ಲ, ಏನಿಲ್ಲ ಅಂಥವ್ರಿಗೆ ಇಂಥ ಕ್ರೈಮ್ ಮಾಡಿದರೆ ಯೋಚನೆ ಬಂದಿದ್ದು, ಇಂಥ ಕ್ರೈಮ್ ಮಾಡಬೇಕು ಅಂತ ಯೋಚನೆ ಬಂದಿದ್ದಕ್ಕೂ ಇಂಥ ಶಿಕ್ಷೆ ಇರುತ್ತೆ ಅಂತ ಅವ್ರಿಗೂ ಗೊತ್ತಾಗಬೇಕು ಎಲ್ಲರಿಗೂ. ಹಂಗೆ ಗೊತ್ತಾಗಿ ಅಂಥ ಶಿಕ್ಷಾ ಇಡಬೇಕು. ದಟ್ ಕೈಂಡ್ ಆಫ್ ಲಾ ವಿಚ್ ಇಸ್ ಅಮೆಂಡೆಡ್ ಶುಡ್ ಬಿ ವೆರಿ ಸ್ಟ್ರಿಕ್ಟ್
so that, you know, the culprits are punished to the core, and then, you know, they should be hung in public, and then everybody should learn a lesson that, you know, if you attempt also, you will be punished for this. If that, as the opinion comes, as it is coming in their mind that we have to do this, they should be scared before that. Inta madidre inta kelsa navu hinga aagtivi anta law ittidre matrane idu ನಾವು ಸೊಸೈಟಿಗೆ ಇನ್ ಫ್ಯೂಚರ್ ಅಟ್ಲೀಸ್ಟ್ ಫ್ಯೂಚರಲ್ಲಿ ನಮ್ಮ ಮಕ್ಕಳಿಗೆ ಹಿಂಗೆ ತೋರಿಸ್ಬೇಕಾಗುತ್ತೆ, ಹಿಂಗೆ ಅಟ್ಲೀಸ್ಟ್ ಒಳ್ಳೆ ಫ್ಯೂಚರ್ ಕೊಡೋಕ್ಕೆ, ಅಟ್ಲೀಸ್ಟ್ ಗರ್ಲ್ ಬೇಬೀಸ್ ಇರೋರು ಅವ್ರ ಗರ್ಲ್ ಬೇಬೀಸ್ನ ಪ್ರೊಟೆಕ್ಟ್ ಮಾಡಬೇಕು ಅಂದರೆ ಅವರು ಆರಾಮಾಗಿ ಪೀಸ್ ಆಫ್ ಮೈಂಡ್ ಇರಬೇಕು. ಇನ್ನು ಪೇರೆಂಟ್ಸ್ಗೆ ಒಂದು ಆಚೆ ಕಲಿಸೋವಾಗ ಸ್ಕೂಲ್ ಒಂದು ಟ್ರಸ್ಟ್ ಮೇಲೆ ಕಲಿಸ್ತೀವಿ. ಸ್ಕೂಲ್ ಈಸ್ ನಥಿಂಗ್ ಬಟ್ ಎ ನೆಕ್ಸ್ಟ್ ಹೋಮ್ ಫಾರ್ ದ ಚಿಲ್ಡ್ರನ್. ಇಫ್ ದ ಚೈಲ್ಡ್ ಈಸ್ ನಾಟ್, you know, safe in the school, where else she will be safe? On the road, on the footpath, where else she will be safe? She is not safe in the school, to the next home. Then how do you expect? And this is the age, 6 years age, our relations, ella, she is, you know, as a psychology, in child psychology, this is the age where she is making relationships with persons. Now she cannot make any relationship with any other person and there is no, and the future dreams of parents for the child, everything is a trauma for them. They can't, how will they go, you know, my sincere, you know, sympathy and everything for them. We actually, you know, hope for the best, and, you know, we always have to think for the peace and harmony in that house, and, you know, we have to think, pray to God whether we have to send the kids to that school or not. With so much of dreams, I had admitted my kid 1 month before. Now from tomorrow, should I send him or not? It's a big question. Who is going to answer for this? The government, the commissioner, who is going to answer? Yes, should I send my kid there or not? Tell me. Who has to answer? Police, even one small pickpocket, madam. What will happen? The pickpocket guy will be beaten on the road, police take it. Yes. And for so small one, pickpocket of 50 rupees, for his food also, one pickpocket guy, he will do that nonsense. And this kind of such a big issue has happened. Ishtu dodda issue agbitto, adige ಒಂದು respect illa, they have to catch that person, and now you are seizing the license, everything fine. One kid, 4,000 kids are studying. Where to get admission, how they will go, and when the portions are taken the right time. ICSE ಇಂದ ರಾಜ್ಯ ಸರ್ಕಾರದಿಂದ ಕೂಡ ಒಂದು NOC ಹೋಗಿದೆ. ಸೊ ಇದ್ರ ಬಗ್ಗೆ ಅದೇ ಮೇಡಮ್, ಇವಾಗ ಲೈಸೆನ್ಸ್ ಕ್ಯಾನ್ಸಲ್ ಆದ್ರೂ ಅಷ್ಟು ಮಕ್ಕಳು ಎಲ್ಲಿ ಹೋಗ್ತಾರೆ? ಬೇರೆ ಸ್ಕೂಲ್ಗೆ ಸ್ಕ್ಯಾವೆಂಜ್ ಆಗ್ತಾರಾ? ಕರೆಕ್ಟಾಗಿ ಓದೋ ಮಕ್ಕಳನ್ನೇ ಕರೆಕ್ಟಾಗಿ ಮಾರ್ಕ್ಸ್ ತಗೊಳಕ್ಕೆ ಆಗ್ತಾ ಇಲ್ಲ. ಇಲ್ಲ ಟೀಚರ್ಸ್ ಅನ್ನೋ ಅವ್ರನ್ನ ಫುಲ್ ಇದು ಸ್ಟ್ರೆಸ್. ಟೀಚರ್ಸ್ ಮೀನ್ಸ್ ಇಟ್ ಇಸ್ ಕಾಲ್ಡ್ ಆಸ್ ಅ ಸ್ಟ್ರೆಸ್ ಕಂಪನಿ. ಶಿ ಕಮ್ಸ್ ಔಟ್ ಟೀಚಿಂಗ್ ಪ್ರೊಫೆಷನ್ ವೇರ್ ಶಿ ಇಸ್ ವಾಕಿಂಗ್. ಸೊ ಇಷ್ಟು ಪ್ರಾಬ್ಲಮ್ ಇರುವಾಗ ಬೇರೆ ಸ್ಕೂಲ್ಗೆ ಹೆಂಗ್ ಮೈಗ್ರೇಟ್ ಆಗಿ ಇವ್ರು ಹೆಂಗ್ ಮಾತಾಡ್ತಾರೆ, and how they will future go? Why all other students must suffer because of one culprit and one management is a very serious question. We are not Gandhi era. Silence, people waited with lot of patience today. That mob must have turned into something wrong. What? They must have gone to the school and smashed it up. Actually, where will that Rustum or somebody will go and hide? And he is coming like United Breweries chief, and he is just saying, I finished, with management is no way, and those people are outsourced. Outsourced by whom? Outsourced by whom? That person is outsourced. The auto rickshaw driver is outsourced, means he is okay, he can go anywhere. But who is outsourcing? The management is outsourced. So he is a whole and soul. Paying so much fees. So much of fees. Whole and soul responsibility goes on the management. Yes. They have to be strict. Otherwise, what is this? Anybody, one rich man can rule the world. ಪೈಸಾಗೋಸ್ಕರ ಏನಾದರೂ ಮಾಡಕ್ಕೆ ರೆಡಿನಾ? ಅದು ನಮ್ಮ ಮಕ್ಕಳ ಹತ್ರ ಯಾಕೆ ಮಾಡಬೇಕು? ಅವರು ಅದಕ್ಕೋಸ್ಕರ ಏನಿದೆಯೋ let them go for that kind of avenues. Looks like not our sold place. Everybody is sold here. Looks like the response ಬರ್ತಾ ಇರೋದು ನೋಡಿದ್ರೆ ಎಲ್ಲ ಮಾಡ್ಕೊಂಡಿದ್ದಾರೆ. ಅವರು ಬಂದು ಕರೆಕ್ಟ್ ಆಗಿ ಇಷ್ಟು ದಿವಸ ಒಳಗಡೆ ನಾನು ಈ ಕೇಸ್ ನ ಸಾಲ್ವ್ ಮಾಡ್ತೀನಿ, ಇಷ್ಟು ದಿವಸ ಒಳಗಡೆ ನಾನು ಇವ್ರನ್ನ ಕ್ರಿಮಿನಲ್ ಹಿಡಿತೀನಿ ಅಂತ ಭರವಸೆ ಯಾಕೆ ಪಬ್ಲಿಕ್ ಕೊಡ್ತಾ ಇಲ್ಲ? ಫಸ್ಟ್ ಆಫ್ ಆಲ್ ಅದು. ಇನ್ನೊಂದು ಬಂದು ನಾನು ಚರ್ಚೆ ಮಾಡ್ತಾ ಇದ್ದೀನಿ, ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ, ನಾನು ಇನ್ವೆಸ್ಟಿಗೇಟ್, ಆ ಮಗು ಮೇಲೆ ಮತ್ತೆ ಮತ್ತೆ ಅತ್ಯಾಚಾರ ಮಾಡೋದು, ಇವರು ಮೆಂಟಲಿ ಅತ್ಯಾಚಾರ ಮಾಡ್ತಾ ಇದ್ದಾರೆ. ಕಲ್ಕೊಂಡು ಹಿಡಿಯೋದಕ್ಕೆ ಆ ಮಗು ಸ್ವಂತ ಬಂದು ಹೇಳಿದೆ, ಆ ಮಗುನ ಕರ್ಕೊಂಡು ಹೋಗಿ ಆ ಮಗು ಹೇಳಿದೆ ಇವ್ರು ಮಾಡಿದ್ದಾರೆ ಅಂತ. ಯಾಕೆ ಅವ್ರನ್ನ ಇನ್ನೂ ಹಿಡಿದಿಲ್ಲ? ಹಿಡಿದು ಬಿಟ್ಟು ಅವ್ರನ್ನ ಪನಿಷ್ಮೆಂಟ್ ಕೊಡಬೇಕು. ಏನ್ ನ್ಯಾಯ ಕೊಡಬೇಕು ಅದು. The protesters are sitting so silently there. The protesters were sitting so silently there, you know, and somebody were telling that, like, you know, we should go and, you know, block the road because the commissioner was not coming. And then, but still, you know, we were all telling, no, we'll make it as a peaceful protest. Let's not make it. It doesn't mean, see, as a human common man, we think that, you know, the road actually leads to Manipal Hospital and all. There might be emergencies. If we block the road, what will happen? In my life. The mob,
the protesters were so calm and quiet, and they were so nice. Actually everybody were like, it was for a cause. Nobody knows each other there. Everybody are new. Nobody is relative or nobody is friends. Right. And everybody's children don't come from their school. With their initiative, they have come there. We come from different international school. I teach in another international school, and in fact, when I saw the news in the various channels, the first thing came to mind: I should be a part of this protest. Exactly. Because it's atrocity. And one thing we have to thank the people who had come with a different age groups. I have seen a college girl and smaller kids, and I've seen few parents are holding their kids, and kids are talking to each other. What is it? It is very, very. And even first time in Bangalore. First time in Bangalore. ಅಜ್ಜಿಯಂದ್ರು ಬಂದಿದ್ರು ಅವ್ರ ಮಕ್ಕಳ ಸೇಫ್ಟಿಗೋಸ್ಕರ ಅವ್ರು ಹೇಳ್ತಾರೆ ನಮ್ಮ ಕಾಲದಲ್ಲಿ ಹಂಗಾಗ್ಲಿಲ್ಲ, ನಮ್ಮ ಮೊಮ್ಮಕ್ಕಳ ಕಾಲದಲ್ಲಿ ಹಿಂಗೆಲ್ಲ ಆಗ್ತಾ ಇದೆ, ನಾವು ಅದಕ್ಕೆ ವಾಯ್ಸ್ ರೈಸ್ ಮಾಡಕ್ಕೆ ಬಂದಿದ್ವಿ, ಏನ್ ನ್ಯಾಯ ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ. Some college students had come who were sitting next to me. They said we have bunked college and just come for this protest for our friends' safety. They were boys, but they had come for the safety of their girlfriends. Friends. Amazing protest ಅದು ಹೇಳಬೇಕಂದ್ರೆ. ಓಕೆ, ಈಗ ICSE ನಿರ್ಧಾರದ ಮೇಲೆ ಸಾಕಷ್ಟು 4,000 ಮಕ್ಕಳ ಭವಿಷ್ಯ ನಿರ್ಧಾರ ಆಗುತ್ತೆ. ಸೊ ಒಂದು ವೇಳೆ ಈ ರದ್ದತಿಗೆ ಏನಾದ್ರೂ ಮುಂದಾದ್ರೆ ಮುಂದೆ ಮಕ್ಕಳ ಭವಿಷ್ಯ it is not right to cancel the permission of the school. Either the management has to be changed, or it should go into the national level. It should go into the hands of the government, or it should be monitored very carefully by the government. It has to be monitored by lakhs together. Government has to decide. See, that one, how lame people like us can take a decision on that. See, 4,000 people when he's having. Exactly. Government knows what to do, and they're all law people. Law people ಎಲ್ಲ ದಯವಿಟ್ಟು ಅದು ಇದು ಮಾಡಬೇಕು, ರೈಟ್ ಡಿಸಿಷನ್ ತಗೊಳ್ಳೇಬೇಕು. ಗುಡ್ ಡಿಸಿಷನ್. ಇವಾಗ ಕ್ಯಾನ್ಸಲ್ ಮಾಡೋದ್ರಿಂದ ಏನು ಪ್ರಯೋಜನ ಆಗಲ್ಲ. ನಾವು ಲಕ್ಷಗಟ್ಟಲೆ ಕೊಟ್ಬಿಟ್ಟು ಸೇರಿಸಿದೀವಿ. ಇವಾಗ ಒಂದ್ ತಿಂಗಳಿಗೆ ಸ್ಕೂಲಿಂದ ಹೊರಗಡೆ ತೆಗೆದ್ರೆ ಯಾವ ಸ್ಕೂಲ್ಗೆ ಹೋಗ್ಬೇಕು? ಯಾವ ಸ್ಕೂಲಲ್ಲಿ 4,000 ಮಕ್ಕಳನ್ನ ಅಕಾಮಡೇಟ್ ಮಾಡ್ಕೊಂತಾರೆ ಆಲ್ ಓವರ್ ಬ್ಯಾಂಗ್ಳೂರ್. ಸೊ ದೇ ಹ್ಯಾವ್ ಟು ರೈಟ್ ಮ್ಯಾನೇಜ್ಮೆಂಟ್, ಯಾರಾದ್ರೂ ಒಳ್ಳೆ ಸ್ಕೂಲ್ ನಡೆಸ್ತಾ ಇರೋ ಮ್ಯಾನೇಜ್ಮೆಂಟ್ ಹ್ಯಾವ್ ಟು ಟೇಕ್ ಓವರ್ ದ ಸ್ಕೂಲ್, ಆರ್ ಎಲ್ಸ್ ಗವರ್ಮೆಂಟ್ ಹ್ಯಾಸ್ ಟು ಮಾನಿಟರ್, ನ್ಯಾಷನಲೈಸ್ ಮಾಡಿಬಿಟ್ಟು ಸ್ಕೂಲ್ನ ಕರೆಕ್ಟಾಗಿ ನಡೆಸಬೇಕು. ನಮ್ಮ ಮಕ್ಕಳಿಗೆ ಲಾಸ್ ಆಗಬಾರ್ದು ಅಷ್ಟೇ ಸ್ಕೂಲಿಂದ. ಸುರೇಂದ್ರ ಅವ್ರು ಏನ್ ಹೇಳ್ತೀರಾ? ಯಾಕಂದ್ರೆ ಒಬ್ರು ಇಲ್ಲಿ ಸಮಸ್ಯೆ ಆಗ್ತಾ ಇರೋದು, ಯಾರು ಅಲ್ಲಿ ಆರೋಪಿಗಳಿದ್ದಾರೆ ಅವರನ್ನ ಸೇಫ್ ಮಾಡೋದಕ್ಕೆ ಹೋಗಿ 4,000 ಮಕ್ಕಳ ಭವಿಷ್ಯ ಜೊತೆಗೆ ಆ 6 ವರ್ಷದ ಮಗುವಿನ ಭವಿಷ್ಯ ಅಥವಾ ಅದಕ್ಕಾಗಿರುವಂತಹ ಅನ್ಯಾಯಕ್ಕೆ ಇಲ್ಲಿ ಯಾವುದೇ ಬೆಲೆ ಇಲ್ಲದಂತಾಗಿದೆ. ನಾನು ಟೀಚರ್ ಆಗಿರುವಾಗ, ನಾನು ಸುಮಾರು 15 ವರ್ಷದ ಟೀಚರ್ ಆಗಿದ್ದೀನಿ. ಎಷ್ಟೋ ಮಕ್ಕಳು ಬಂದು ಸರ್ ನಿಮ್ಮ ಥರ ನಾನು ಟೀಚರ್ ಆಗಬೇಕಂತ ಹೆಮ್ಮೆಯಿಂದ ನಾನು ಅದು ಕೇಳಿದ್ದೀನಿ. ನಾನು ಟೀಚರ್ ಆಗಿದ್ದಕ್ಕೆ ನನ್ನ ಸ್ವಾರ್ಥವಾಯ್ತು ಲೈಫ್ ಅಂದ್ಬಿಟ್ಟು. ಇವಾಗ ಕೆಲವು ಮಕ್ಕಳು ಇವಾಗ ಟೀಚಿಂಗ್ ಪ್ರೊಫೆಷನ್ ಬೇಡ ಅಂದ್ಬಿಡ್ತಾರೆ. ಇವಾಗ ಅಂದರೆ ಇದು ವಿಕ್ಟಿಮೈಸ್ಡ್ ಚೈಲ್ಡ್ನ ನಾವು ಆ ಸೇಫ್ಟಿ ಕೊಟ್ಬಿಟ್ಟು ನ್ಯಾಯ ಕೊಟ್ಟಿದ್ರೆ ಅವನು ಆ ಕಲ್ಪ್ರಿಟ್ನ ಬಿಟ್ಬಿಟ್ರೆ ಮತ್ತೆ ಈ ಥರ ನಮಗೆ ಈ ಪ್ರೊಫೆಷನೇ ಬೇಡ ಅಂದ್ಬಿಡ್ಸುತ್ತೆ. ಮಕ್ಕಳು ಇನ್ನು ಫ್ಯೂಚರಲ್ಲಿ ಹೆಂಗೆ ನಮ್ಮ ಅಧ್ಯಾಪಕರು ಅಂದ್ಬಿಟ್ಟು ಅವ್ರಿಗೊಂದು ರೆಸ್ಪೆಕ್ಟೇ ಬರಲ್ಲ ಇನ್ಮೇಲೆ. ಸರ್ಕಾರದಿಂದ ಇವಾಗ ಯಾವ ರೀತಿ ಕ್ರಮ ಆಗಬೇಕು ಅಂತಾರೆ? ಯಾಕಂದ್ರೆ ಮಕ್ಕಳ ಭವಿಷ್ಯ ಮುಂದೆ ಇದೆ, 1 ತಿಂಗಳನ್ನ ಕಳೆದಿದ್ದಾರೆ. ಸೊ ಅವ್ರ ಭವಿಷ್ಯ ರೂಪಿಸೋದ್ರಲ್ಲಿ ಸರ್ಕಾರ ಯಾವ ರೀತಿ ಕ್ರಮ ತಗೋಬೇಕು ಅಂತಾರೆ? ಈಗ ಸರ್ಕಾರ ನಾವು ಹೇಳ್ದಂಗೆ ಇವಾಗ ಅವರು ICSE ರದ್ದು ಮಾಡೋದನ್ನ ಅದ್ರ ಬಗ್ಗೆ ಮಾತಾಡೋದು ಬಿಟ್ಟು ಫಸ್ಟ್ ಏನ್ ಮಾಡ್ಬೇಕಂದ್ರೆ ಈ ಒಳ್ಳೆ ಒಳ್ಳೆ ನ್ಯಾಷನಲೈಸ್ ಏನಾದ್ರು ತಗೊಳ್ಳೋದಾದ್ರೆ ಮತ್ತೆ ಇನ್ನು ಯಾರಾದ್ರೂ ಒಳ್ಳೆ ಮ್ಯಾನೇಜ್ಮೆಂಟ್ ಬಂದು ತಗೊಂಡು ಚೆನ್ನಾಗಿ ರೀತಿಯಲ್ಲಿ ನಡೆಸಬೇಕು ಸ್ಕೂಲ್ನ. No, actually, the school has not yet announced anything, why it is closed, for what reason it is closed. The school is not again yet revealed anything. The parents are already, like my niece who is studying in the same school, she doesn't have any information when the school will open, when the school will not open. She's in a dilemma. For what reason the school is closed, for what reason there are holidays. So for how many days? Are you still in contact with the parents? Are you trying to do anything? What is the future? The parents doesn't know, nobody knows about this. So we wanted to know actually what is going to happen in future, what is the things happen. I think the management should come down and speak to the people, speak to at least to the parents, not to us. We don't want, the public doesn't want to know anything. He has sent a circular mail to all the parents assuring that he will take... School will open on Monday with a lot of security. It will open with a lot of security, and plus he will ensure
that he my niece didn't get any mail. She no, didn't get every parent we have got a circular. Harloor, we have got a circular saying that they'll take extra precautionary measures to safeguard our children. But there is no one sorry in that letter. What has happened with the child in his school? Not taking the There's not even one sorry he has said till now. Close ಮಾಡಿ but a teacher ಏನ್ ಮಾಡಿದ್ರು? They would have paid a huge amount. Her, or they have punished the teacher or that auntie. Nothing is known. How will we send the children on Monday by thinking that okay, everything is fine? Adhe teacher na itkondu adhe idrana the child has to face again the same problem. No, Mr. Rustom has already restricted. ನಂಬಿಕೆ ಮೇಲೆ ಹಾಗಾದ್ರೆ ಬಗ್ಗೆ ಕಳಿಸಬೇಕು ಅಂತ. He's already restricted the teachers and the things there. That though the parents have come to know that the teachers are already restricted from the school. So they have come to know that, but they don't know yet what, you know, when it is going to. ಅದು ಸಾಕಾ ಶಶಿ? 6 ವರ್ಷದ ಮಗು ಮೇಲೆ ಆಗಿರೋ ಆ ಒಂದು ಹಲ್ಲೆ ಆಗಿರ್ಲಿ, ಅತ್ಯಾಚಾರ ಆಗಿರ್ಲಿ, ಅದು ಅನುಭವಿಸಿರೋ ಮಾನಸಿಕ ಹಿಂಸೆ ಆಗಿರ್ಲಿ, ದೈಹಿಕ ಹಿಂಸೆ ಆಗಿರ್ಲಿ, ರೆಸ್ಟಿಗೇಷನ್ ಒಂದು ಶಿಕ್ಷೆ ಅಂತ ನಿಮ್ಗೆ ಅನ್ಸುತ್ತಾ? ಅಷ್ಟು ಸಾಕಾ? ಹಾಗಾದ್ರೆ they should hand over to the police. That's why we want this. We are protesting from then onwards, like, you know, hang the guilty. We want them to be punished severely and very, very cruelly. He has to be hung. The people have to be hung. ಶ್ರೀಯಾ ಲಯ ಅವ್ರು ಏನ್ ಹೇಳ್ತೀರಾ? ಅಂದ್ರೆ ಈ ಮೂಲಕ ಆಗಿರೋ ತಪ್ಪನ್ನ ಹಾಗೆ ಮರೆ ಮಾಚ್ಬಿಟ್ಟು ಏನು ಆಗೇ ಇಲ್ಲ ಅನ್ನೋ ರೀತಿ ಪ್ರಿಟೆಂಡ್ ಮಾಡೋದಕ್ಕೆ ಅದೇ ಮಾಡ್ತಾ ಇರೋದನ್ನ ಅದನ್ನೇ ಅವ್ರು ಅದನ್ನ ಇಟ್ಕೊಂಡು ಅವ್ರು ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರು ತಕ್ಕಂಗೆ ಶಿಕ್ಷೆ ಕೊಡಬೇಕು. ಅವಾಗ ಏನಾಗುತ್ತೆ, ಬೇರೆ ಶಿಕ್ಷಕರಿಗೂ ಅವ್ರ ಬುದ್ಧಿ ಬರುತ್ತೆ, ಈ ತರ ಮಾಡಿದ್ರೆ ನನಗೂ ಈ ಶಿಕ್ಷೆ ಬರುತ್ತೆ, ಮಕ್ಕಳನ್ನ ಹೆಂಗ್ ನೋಡ್ಕೊಳ್ಬೇಕು, ಮಕ್ಕಳನ್ನ ಹೆಂಗ್ ನಮ್ ಜವಾಬ್ದಾರಿ ಬಿಟ್ರೆ ನಮ್ ಜವಾಬ್ದಾರಿ ಏನು, ನಾವು ಹೆಂಗ್ ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಬೇಕು, ತಂದೆ ತಾಯಿಗೆ ಹೆಂಗ್ ಒಪ್ಪಿಸ್ಬೇಕು ಆ ಮಕ್ಕಳನ್ನ. ಅವ್ರು ದೇವ್ರು ಅಂದ್ಬಿಟ್ಟು ಕಳ್ಸೋದು ಸ್ಕೂಲ್ಗೆ, ಓದಕ್ಕೆ ಕಳ್ಸೋರು, ಈ ತರ ಮಾಡೋದಕ್ಕೆ ಕಳಿಸ್ತಾ ಇಲ್ಲ. ಆಮೇಲೆ ಟೀಚರ್ಸ್ಗಳು ಇನ್ನೂ ಗೊತ್ತಾಗ್ಬೇಕು. ಆಗಲ್ಲ ಅಂತ ಬಿಟ್ಬಿಡಿ ಆ ಕೆಲಸ. ಯಾಕೆ ಮಾಡೋದು ಆ ಕೆಲಸ? ಮಾಡ್ಲೇಬೇಡಿ, ನೀವು ಬೇರೆ ಏನಾದ್ರು ಕೆಲಸ ಮಾಡ್ಕೊಳ್ಳಿ. ಆದ್ರೆ ಆ ಮಗುನ ಹಿಂಗ್ ಮಕ್ಕಳನ್ನ ಹಿಂಗೆ ಟಾರ್ಚರ್ ಕೊಡೋದು, ಮಕ್ಕಳನ್ನ ಹಿಂಗೆ ಇದೇ ತರ ಓದಿಸೋದು, ಸ್ಟಿಫ್ ಆಗಿ ಮಾಡೋದು, ಡಾನ್ಸ್ ಮಾಡ್ಬೇಕು, ಡಾನ್ಸ್ ಮಾಡೋ ನಪದಲ್ಲಿ ಬಂದು ಮಿಸ್ ಮ್ಯಾನೇಜ್ ಮಾಡೋದು, ಈ ತರ ಎಲ್ಲ ಮಾಡಬಾರ್ದು. ಆದ್ರೆ ಸುರೇಂದ್ರ, ನನಗೆ ಅರ್ಥ ಆಗದಿರೋ ಪ್ರಶ್ನೆ, ಒಂದು ಮೇಲ್ ಮೂಲಕ ಅವ್ರು ಏನನ್ನ ಸಾಬೀತು ಮಾಡ್ತಾ ಇದ್ದಾರೆ? ನಿಜವಾಗ್ಲೂ ಬುದ್ಧಿ ಕಲ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆಯಾ? ಅದರಲ್ಲಿ ಒಂದು ಸಾರಿ ಇಲ್ಲ, ಆಗಿರೋ ಘಟನೆ ಬಗ್ಗೆ ಯಾವುದೇ ಅಪಾಲಜಿ ಇಲ್ಲ, ನಾವು ಕ್ರಮ ಕೈಗೊಳ್ತೀವಿ ಅನ್ನೋ ಮಾತಿಲ್ಲ, ಒಂದು ಸಣ್ಣ ಮೇಲ್, ಇನ್ಮೇಲೆ ಸೆಕ್ಯೂರಿಟಿ ಚೆನ್ನಾಗಿರುತ್ತೆ, ಮಂಡೆಯಿಂದ ಓಪನ್ ಆಗತ್ತೆ ಅಂತ ಒಂದು ಚೂರು ಗಿಲ್ಟ್ ಕಾಡ್ಲಿಲ್ವಾ ಅವರಿಗೆ? ಒಂದು ಚೂರು ಆಗಿರುವಂತಹ ಘಟನೆ ಬಗ್ಗೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಿದಾಗ ಅವರು ಅಲ್ಲಿ ಆ ಒಂದು ನೋವಿಲ್ಲ ಅವರಿಗೆ. ಇವಾಗ ಅವ್ರ ಮಕ್ಕಳೇ ಆಗಿಲ್ವಲ್ಲ ಅಂತ ಒಂದು ಇದೆ ಅಂತ ನಮ್ಗೆ ಅನ್ಸುತ್ತೆ. ದೇ ಆರ್ ಅಂಡರ್ ಸೆಕ್ಯೂರಿಟಿ, ರೈಟ್? ನಮ್ಮ ಮಕ್ಕಳು ತಾನೇ ಬೀದಿಯಲ್ಲಿರೋದು, ಅವ್ರ ಮಕ್ಕಳೆಲ್ಲ ಅಂಡರ್ ಸೆಕ್ಯೂರಿಟಿ ಇದಾರಲ್ವಾ? ಎಲ್ಲ ಪೊಲಿಟಿಷಿಯನ್ಸ್ ಮಕ್ಕಳು, ಎಲ್ಲ ರಿಚ್ ಪೀಪಲ್ ಮಕ್ಕಳು ಅಂಡರ್ ಸೆಕ್ಯೂರಿಟಿ ಇದಾರೆ. ನಮ್ಮ ಮಕ್ಕಳು ತಾನೇ ರೋಡಲ್ಲಿ ಇರೋದು, ನಮ್ಮ ಮಕ್ಕಳ ಜೊತೆ ಏನ್ ಬೇಕಾದ್ರೂ ಆಟ ಆಡ್ಬೋದು. ಅದು ನಾವು ದುಡ್ಡು ಕೊಟ್ಬಿಟ್ಟು ನಮ್ಮ ಮಕ್ಕಳನ್ನ ರಾಕ್ಷಸರ ಹತ್ರ ತಳ್ಬೇಕು. ನಾವ್ ಇವಾಗ ಇದೇ ಆಗಿರೋದು, ದುಡ್ಡು ಕೊಟ್ಬಿಟ್ಟು ನನ್ನ ಮಕ್ಳನ್ನ ಏನಾದ್ರು ಮಾಡ್ಕೊಳ್ಳಿ ಅಂತ ನಾವು ಬಿಟ್ಟು ಬರೋಕತ್ತೆ ಆಯ್ತು ನಮ್ದು ಇವಾಗ. That's very true. ಈಗ I don't know why the CM is not responding, why Women and Children Welfare Minister Mumashri is not responding. What people are doing? Hopefully we have signed the petition, ಎರಡೆರಡು petition sign ಮಾಡಿದೀವಿ, ಅದರಿಂದ ಏನಾದರೂ ಎಫೆಕ್ಟ್ ಆಗುತ್ತಾ ನೋಡಬೇಕು. It is going to Modi also, it is going to the CM, going to go to the CM also. It's going to Smriti Irani also. Yeah, we should see ಅವ್ರು ಏನು ಆಕ್ಷನ್ ತಗೊಂತಾರೆ ನೆಕ್ಸ್ಟ್ ಅಂತ. And we want a very strict action. And Monday ಎಲ್ಲರೂ ಹರ್ಲೂರು ರೋಡ್ ಇಲ್ಲಿ ಬಾಯ್ಕಾಟ್ ಮಾಡ್ತಾ ಇದೀವಿ, ಮಕ್ಕಳನ್ನ ಸ್ಕೂಲ್ ಕಳಿಸ್ತಾ ಇಲ್ಲ. there is a parent circular going on. ಇನ್ನೊಂದು, ಈ ಅನಿಮಲ್ಗೆ ಪ್ರೊಟೆಕ್ಷನ್ ಕೊಡ್ತಾರೆ ನಾರ್ಮಲ್ ಪೀಪಲ್. ಅನಿಮಲ್ ರೋಡ್ ನಲ್ಲಿ ನಾಯಿ ಸತ್ತೋಗಿದ್ರೆ ಬ್ಲೂ ಕ್ರಾಸ್ ಪೀಪಲ್ ವಿಲ್ ಕಮ್ ಬೈ ಮಿಸ್ಟೇಕ್. ಇಫ್ ಇಟ್ ಇಸ್ ಕ್ರಾಸಿಂಗ್, ಬ್ಲೂ ಕ್ರಾಸ್ ಇಸ್ ಕಮಿಂಗ್ ಇನ್ ಹೆಲ್ಪಿಂಗ್. ಮಹಿಳಾ ಸಮಾಜ ನಮ್ಮ ಕರ್ನಾಟಕದಲ್ಲಿ ಎಷ್ಟಿದ್ದಾರೆ? ಅಟ್ಲೀಸ್ಟ್ ಮೋರ್ ದನ್ 1000 ಇದ್ದಾರೆ ಮೇಡಮ್. ಇದು ಮಾತ್ರ ತೀರ್ಪು ಬಂದಿಲ್ಲ ಅಂದ್ರೆ ಈ ಮಹಿಳಾ ಅಸೋಸಿಯೇಷನ್ ಎಲ್ಲಿ ಕರ್ನಾಟಕದಲ್ಲಿ ಎಲ್ಲ ನಮ್ಮ ಅಮ್ಮ ಅಕ್ಕ ತಂಗಿರು ಎಲ್ಲರೂ ಗುಂಪಾಗಿ ಬಂದು ಅಲ್ಲಿ ಧರಣೆ ಮಾಡಿ ಅದು ಅವನಿಗೆ ಪ್ರೆಸೆಂಟ್ಮೆಂಟ್ ರೋಡ್ ನಲ್ಲಿ ಆಗ್ಬೇಕು. I want to tell yesterday Sumana Hegde, the statement she made, the way she spoke to the media, it was sick, pathetic. ನಾಚಿಕೆ ಆಯಿತು. ಇಂಥವರು ವಿಮೆನ್ ವೆಲ್ಫೇರ್ ಏನೋ ಅಸೋಸಿಯೇಷನ್ ಹೆಡ್ ಅಂತೆ ಅವರು, ದ ಲೇಡಿ. ಶಿ ಇಸ್ ಟೆಲ್ಲಿಂಗ್, ನನಗೆ ಪೊಲೀಸ್ ಅವ್ರು ಬಂದ್ಬಿಟ್ಟು ಡಿಸ್ಕಷನ್ ಮಾಡೋಕ್ಕೆ ಆಗಿಲ್ಲ, ನನಗೆ ಡಿಸ್ಟರ್ಬ್ ಆಯಿತು. ಅವ್ರು ಹೀಗೋ ಹೊಟ್ ಆಗ್ಬಿಟ್ಟಿದೆ, ಅಲ್ಲಿ ಪೊಲೀಸ್ ಬಂದು ಡಿಸ್ಟರ್ಬ್ ಮಾಡೋರು ಅಂತ ಇನ್ವೆಸ್ಟಿಗೇಷನ್ ಮಾಡಿದ್ರು ಈ ಅಮ್ಮ. ಶಿ ಇಸ್ ಕಮಿಂಗ್ ಅಂಡ್ ಟೆಲ್ಲಿಂಗ್ ಮಗು ಇಸ್ ಮೆಂಟಲಿ ಚಾಲೆಂಜ್ಡ್ ಅಂತ ಹೇಳ್ತಾ ಇದ್ದಾರೆ ಮ್ಯಾನೇಜ್ಮೆಂಟ್. Who gave her the right to disclose that in the media? Wait, who gave her the right to disclose that in the media? ಅವ್ರು ಮಾತಾಡಿರ್ಬೋದು ಮ್ಯಾನೇಜ್ಮೆಂಟ್ ಜೊತೆ, ಅವ್ರಿಗೆ ಏನು ರೈಟ್ ಇದೆ ಬಂದ್ಬಿಟ್ಟು ಪಬ್ಲಿಕ್ ಅಲ್ಲಿ ಆ ಮಗು ಬಗ್ಗೆ ಆ ಥರ ಮಾತಾಡೋಕ್ಕೆ? ಇನ್ವೆಸ್ಟಿಗೇಷನ್ ಮಾಡ್ರೆ ಸರಿಯಾದ ರೀತಿಯಲ್ಲಿ ಮಾಡಿ, ಸ್ಟ್ರಿಕ್ಟ್ ಆಗಿ ಮಾಡಿ. ಬಂದ್ಬಿಟ್ಟು ಮಗು ಬಗ್ಗೆ ಮ್ಯಾನೇಜ್ಮೆಂಟ್ ಏನ್ ಹೇಳಿದ್ರು ಅಂತ ಹೇಳ್ಬಿಡ. ಅವ್ರು he will tell 1000 things ಮಗು ಬಗ್ಗೆ, ಅದನ್ನ ನೀವೇ ಪಬ್ಲಿಕ್ ಅಲ್ಲಿ ಹೇಳ್ತಾ ಇದ್ದೀರಾ?
ಯು ಶುಡ್ ಬಿ ಇನ್ ಅ ಪೊಸಿಷನ್ ಬೀಯಿಂಗ್ ಸಚ್ ರೆಸ್ಪಾನ್ಸಿಬಲ್ ಪರ್ಸನ್. ಅವ್ರು ಹೇಳ್ತಾರೆ ಅದು ಸರಿನಾ ತಪ್ಪ ಅಂತ ನೀವು ಜಡ್ಜ್ ಮಾಡಿ, ದೆನ್ ಕಮೆಂಟ್ ಟಾಕ್ ಟು ದ ಪಬ್ಲಿಕ್. ಅವ್ರು ಏನೋ ಹೇಳಿದ್ರು ಬಂದ್ಬಿಟ್ಟು ಪಬ್ಲಿಕಲ್ಲಿ ಆ ಥರ ಸ್ಟೇಟ್ಮೆಂಟ್ಸ್ ಕೊಡ್ತಾರೆ. ಎಷ್ಟು ನಾಚಿಕೆಗೇಡು, ಒಂದು ಹೆಂಗಸಾಗಿ ಅಮ್ಮ ಅಷ್ಟು ರೆಸ್ಪಾನ್ಸಿಬಲ್ ಆಗಿ ಬಂದು ಅಷ್ಟು ಕೆಟ್ಟದಾಗ ಹೇಳ್ತಾರೆ. ಆ ಮಗು ಮೆಂಟಲಿ ಚಾಲೆಂಜ್ ಇದೆಯಂತೆ, ಮ್ಯಾನೇಜ್ಮೆಂಟ್ ಹಿಂಗೆ ಹೇಳ್ತಾ ಇದ್ದಾರೆ. ಅದನ್ನ ನೀನು ಯಾಕೆ ಕೇಳ್ದೆ ಅದನ್ನ? ಮಗು ಏನಾದ್ರೂ ಆಗಲಿ nobody has the right to touch her even. ಆ ಮಗು ಡಿಸೇಬಲ್ ಆಗಿದೆ ಅಂದ್ಬಿಟ್ಟು ರೇಪ್ ಮಾಡೋ ರೈಟ್ಸ್ ಕೊಟ್ಬಿಡ್ತೀರಾ ಅದಕ್ಕೆ? How is it linked to this matter? ಮಗು ಏನಾದ್ರೂ ಆಗಿರ್ಬೋದು. How is it linked to this rape case? ಏನಾದ್ರೂ ಆಗಿರ್ಲಿ, ಯಾಕೆ ಲಿಂಕ್ ಮಾಡ್ತಾರೆ? ಇಟ್ ಇಸ್ ನೋವೇರ್ ಇನ್ ದಿಸ್ ಲಿಂಕ್ಡ್ ಇನ್ ದಿಸ್ ಸಿಚುವೇಶನ್. ಆಯ್ತಾ? ಅದು ಹೇಳೋ ಸ್ಟೇಟ್ಮೆಂಟೇ ಅಲ್ಲ ಅದು. ಈ ಅಮ್ಮ ಅದನ್ನ ತಗೊಂಡ್ ಬಂದ್ಬಿಟ್ಟು ಮೀಡಿಯಾದಲ್ಲಿ ಹೇಳ್ತಾ ಇದ್ದಾರೆ. ಎಷ್ಟು ನಾಚಿಕೆ ಆಗಲ್ವಾ ಅವ್ರಿಗೆಲ್ಲ? ಮೆಂಟಲ್ ಡಿಸೇಬಲ್ ಆದ್ರೆ ರೇಪ್ ಆಗ್ಬಿಡುತ್ತೆ. ಏನಿದು ಇವ್ರಿಗೆಲ್ಲ ನಾಚಿಕೆ ಆಗಲ್ವಾ? ಇಂಥವ್ರು ನಮ್ಗೆ ಹೇಳ್ಕೊಳಕ್ ನಾಚಿಕೆ. ಅಮ್ಮ ಹೆಂಗ್ಸಾಗಿದ್ದು ಆ ಥರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಮೀಡಿಯಾದಲ್ಲೇನೆ. ಯಾಕೆ ಇಷ್ಟೊಂದು ಪ್ರೊಟೆಕ್ಷನ್? ಅಂದ್ರೆ ಆ ಮಟ್ಟದ ಒತ್ತಡ ಏನಾದ್ರೂ ಹಾಕ್ತಾ ಇದಾರ ಅಥವಾ ಅವರ ಒತ್ತಡಕ್ಕೆ ಬಗ್ ಹೋಗ್ತಾ ಇದೆಯಾ ಹಾಗಾದ್ರೆ ವ್ಯವಸ್ಥೆ? ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ದೇ ಓನ್ಲಿ ಟೇಕ್ ಜನನಿಗೆ ಯಾರ್ಯಾರು ಮಾತಾಡ್ಬೇಕಾಗಿದೆ ಅವ್ರನ್ನ ಒಳಗಡೆ, ಇವನ್ ಯಾರು ಕ್ಯಾಮ್ರಾ ಮೀಡಿಯಾ ಪರ್ಸನ್ ಒಳಗಡೆ ಕಳಿಸ್ತಾ ಇಲ್ಲ. ಸೊ ಇದರಿಂದ ಏನ್ ಗೊತ್ತಾಗುತ್ತೆ? ದೇ ವಾಂಟ್ ಟು ಕವರ್ ದ ಪ್ಯಾಚ್ ಅಪ್. And commissioner is not ready to talk to the mob. Commissioner is telling you 15 ಜನ ಬನ್ನಿ ನಾನು ಕೂತ್ಕೊಂಡು ಡಿಸ್ಕಸ್ ಮಾಡ್ತೀನಿ. ಯಾಕೆ? ಟಾಕ್ ಟು ದ ಹೋಲ್ ಮಾಬ್ now, ಟಾಕ್ ಟು ದ ಹೋಲ್ ಕ್ರೌಡ್. ನೋ, 15 ಜನ ಬನ್ನಿ ನಾನು ಮೀಟಿಂಗ್ ಮಾಡ್ತೀನಿ. I can't disclose ಕೇಸ್ಗೆ ಉಲ್ಟಾ ಹೊಡೆಯುತ್ತೆ. ಯಾಕೆ ನಿಮ್ ತಾಕತ್ತಿಲ್ವಾ ದೊಡ್ಡ ಕ್ರೌಡ್ ಜೊತೆ ಮಾತಾಡಕ್ಕೆ? 15 ಜನ ಜೊತೆ ಮಾತ್ರ ನೀವು ಮೀಟಿಂಗ್ ರೂಮ್ ಅಲ್ಲಿ ಮಾತಾಡ್ತೀರಾ? You have the authority to arrest that person immediately. Nobody has a right to question you. Yes. If you know this is what is happening, this is the person who has done it, you have the right to arrest that person immediately. But you come and tell us, I'm sorry, I can't disclose anything. What the hell? You haven't arrested the person 4 days. He's made a guest appearance. And you have the guts to interrogate the child at 8 o'clock in the night without arresting anybody. ಅವ್ರ ಪರ್ಮಿಷನ್ ಇಲ್ವಾ? Being such a big post, ಅವ್ರ ಹತ್ರ ರೈಟ್ಸ್ ಇರಬೇಕು, ಪರ್ಮಿಷನ್ ಇರಬೇಕು, ಎಲ್ಲ ಇರಬೇಕು. ಬಟ್ ಪರ್ಮಿಷನ್ ಗೆ ವೇಟ್ ಮಾಡ್ತಾ ಇದ್ದಾರೆ. ಯಾರಾದ್ರೂ ಪೊಲಿಟಿಕಲ್ ಅವ್ರು ಬರಬೇಕಾಗಿದೆ ಅವ್ರಿಗೆ ಪರ್ಮಿಷನ್ ಕೊಡಕ್ಕೆ. Then what for he is sitting there in that seat? A common man ಗೆ ಏನ್ ಮೇಡಮ್ ಗೊತ್ತಾಯ್ತು? One rich man is organizing. All 6,000 people went to rally. Whatever he says, we all have to bow down. It is a lethargic activity on mind ನಲ್ಲಿ. Yes, ನಮ್ಮ ಜನ ಬ್ಯಾಂಗ್ಳೂರ್ ಅವರು ಇವತ್ತು ನ್ಯೂಸ್ ನಲ್ಲಿ ನೋಡ್ತಾರೆ, ನಾಳೆ ಮಾಡ್ತೋಗ್ತಾರೆ. ತುಂಬಾ ಅವ್ರಿಗೆ ಕ್ಲಿಯರ್ ಆಗಿದೆ ಮೇಡಮ್. ಇವತ್ತು 6,000 ಜನ ಅಲ್ಲಿ ಕೂಡಿದ್ರು, ಎಲ್ಲ ಬಂದ್ರು. ಅವರು ಯಾರೋ ಅವರು MD Rustum some name, he is not come. Commissioner all were waiting when God will come and help. He came, he told it is still under thing. He just ran away. He just made a guest appearance and I don't maximum 15 minutes. He has to understand that running away, that 5 minutes. That running away must have helped when he is gone to the school. And he must have told where is the culprit. I got shame, puppy shame and ಹೇಳ್ತಾ ಇದ್ದಾರೆ ಕಮಿಷನರ್ ಬರುವಾಗ. Shame, police. No, ಎಲ್ಲರೂ thousands of people are saying shame to him. I thought he is run away to catch that culprit. I don't know, by thank God, touch wood, ಒಂದು ದೇವ್ರ ತರ ಬಂದು ಅವನು ಎತ್ತು ಅರೆಸ್ಟ್ ಮಾಡಿಬಿಟ್ರೆ ಆಲ್ ದ ಪ್ಯಾರೆಂಟ್ಸ್ ಯಾರ್ಯಾರು ಬಂದಿದ್ರು ಅಲ್ಲೆಲ್ಲ ಬಂದಿರೋರು ಎಲ್ಲ ಸಾರ್ಥಕವಾಗುತ್ತೆ. ಅಟ್ಲೀಸ್ಟ್ ದ ಎಫರ್ಟ್ ವಾಟ್ ವಿ ಹ್ಯಾವ್ ಡನ್, ನಾವೆಲ್ಲರೂ ಒಂದು ಒಳ್ಳೆ ಕಲ್ಚರ್, ಇಂಡಿಯನ್ ಕಲ್ಚರ್ ನಿಂದ ಬಂದಿರೋದು. 6 ವರ್ಷದ ಮಗು ಏನು ನರಕ ಯಾತನೆನ ಅನುಭವಿಸಿದೆ, ಅದಕ್ಕೆ ಖಂಡಿತ ನ್ಯಾಯ ಸಿಗಬೇಕು. ಜೊತೆಗೆ 4,000 ಮಕ್ಕಳ ಭವಿಷ್ಯಕ್ಕೂ ಒಂದು ಒಳ್ಳೆ ರೀತಿಯಾದಂತಹ ನಿಯಮ ರೂಪುಗೊಳ್ಳಬೇಕು. ಜೊತೆಗೆ ಆರೋಪಿಗಳು ಯಾರಿದ್ದಾರೆ ಆದಷ್ಟು ಬೇಗ ಕಂಬಿ ಎಣಿಸೋ ಹಾಗಾಗಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ನನ್ನ ಜೊತೆ ಮಾತನಾಡಿದ್ದಕ್ಕೆ. ಸೊ ವೀಕ್ಷಕರೇ, ಇದು ಪೋಷಕರ ಆಗ್ರಹವಾಗಿದೆ. ಆದಷ್ಟು ಬೇಗ ಆರೋಪಿಗಳು ಕಂಬಿ ಹಿಂದೆ ಇರಬೇಕು, ಇಲ್ಲಾಂದ್ರೆ ಪೋಷಕರು ತಮ್ಮ ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಜವಾಬ್ದಾರಿ ಸಂಪೂರ್ಣವಾಗಿ ಪೊಲೀಸರ ಮೇಲೆ ಹಾಗೂ ರಾಜ್ಯ ಸರ್ಕಾರದ ಮೇಲೆ ಇದೆ. ಹಾಗಾದ್ರೆ ಏನಿವರ ನಿಯಮಗಳಿರುತ್ತೆ, ಏನಿವರ ನಿರ್ಧಾರಗಳಿರುತ್ತೆ, ಏನಿವರ ನಡೆ ಇರುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಆದಷ್ಟು ಬೇಗ ಆರೋಪಿಗಳು ಸೆರೆ ಹಿಂದೆ ಕಂಬಿಗಳ ಹಿಂದೆ ಇರಲಿ ಅಂತ ಆಶಿಸ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಗತಿ ಯಾರಿಗೂ ಬೇಡ ಸರ್. ಕರ್ಕೋಗಿ ಅವ್ರು ಈಚೆಗಡೆ ಕೂತ್ಕೊಂಡ್ರಂತೆ ಇನ್ನು ಒಳಗಡೆ ಕರ್ಕೊಂಡೋಗಿ ಅದೇನು ಮಾಡಿದ್ನೋ ಬಡ್ಕೋತಂತೆ. ನಮ್ಮ ಬಡವರು ಎಲ್ಲಿ ಹೋಗ್ಬೇಕು? ಇಂಥ ನ್ಯಾಯ ಹಿಂಗೆ ಕೊಟ್ರೆ ನನ್ನ ಮಗಳ ಅನ್ಯಾಯದಿಂದ ಕೊಂದ್ಬಿಟ್ರಲ್ಲ ಸರ್, ಅವ್ರಿಗೆ ಅಟ್ಲೀಸ್ಟ್ ಒಂದು ಶಿಕ್ಷೆ ಆಗಿಲ್ಲಲ್ಲ. ಒಬ್ಬ ಅಸಹಾಯಕ ಹೆಣ್ಣು ಹೇಳ್ತಾಳೆ ಅಂತ ಹೇಳಿದ್ರೆ ಈ ಸಮಾಜ ಹತ್ತಿ ಹೊಡೆದೋಗ್ಬೇಕು.